ಆಮೆನ್. ಹಲ್ಲೆಲೂಯ. ನಾವು ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ಮಹೋನ್ನತನಾಗಿರುವ ಆತನು, ಅಪ್ಪ ಸ್ತೋತ್ರ, ಮಾತನಾಡುವ ಆತನು ನೀನು ಸ್ವಾಮಿ. ಸ್ತೋತ್ರ ಕರ್ತನೆ, ನೀನು ಮಾತನಾಡು. ವಾಕ್ಯಗಳು ಅಪ್ಪ ಇವ ಹೃದಯ ಎಂಬ ಹಲೆಗಳಿಗೆ ನಾಟುವಂತೆ, ಸರಿಯಾದ ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟ ಬೀಜವಾಗಿ ಬಿತ್ತಲ್ಪಡುವಂತೆ, ಅದು 100ರಷ್ಟಾಗಿ ಫಲ ಕೊಡುವಂತೆ ಸಹಾಯ ಮಾಡಿ ಕರಗಳಿಗೆಲ್ಲ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಾಯಿ. ಆಮೆನ್. ಹಲ್ಲೆಲೂಯ. ಎಲ್ಲ ಸಂತೋಷವಾಗಿದ್ದೀರಾ? ಕೈ ತಂದವರೆಲ್ಲ ಕೈ ಎತ್ತಿ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು 2 ದಿನದಿಂದ ಮಳೆ ಕಡಿಮೆ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದೊಂದು ವಾರ 15 ದಿವಸ ಆಯಿತು. ತುಂಬ ಜನ ನೀವೆಲ್ಲರೂ ಕೆಲಸಕ್ಕೆ ಹೋಗಿಲ್ಲ ಅಲ್ವರಾ? ರೈಟ್. ನಾವು ಕಳೆದುಕೊಂಡದಕ್ಕೆ 2ರಷ್ಟಾಗಿ ದೇವರು ತಿರುಗಿಸಿಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಂಬರ್ ಜೋರಾಗಿ ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ರೈಟ್. ಆಲ್ರೆಡಿ 9:30 ಆಗ್ಬಿಡ್ತು. ಯಾರು ತಿರುಗಿ ನೋಡ್ಬಿಟ್ರಿ. ಸ್ವಲ್ಪ ಸಮಯ ನಾನು ಜಾಸ್ತಿ ತೊಗೊಳ್ತೇನೆ, ಈಗಲೇ ಹೇಳಿಬಿಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದಷ್ಟು ಬೇಗ ನಾವು ಮುಗಿಸಿಕೊಳ್ಳೋಣ. ಮತ್ತೆ ಅದೇ ವಾಕ್ಯವನ್ನು 139ನೇ ಕೀರ್ತನೆ 16ನೇ ವಾಕ್ಯವನ್ನು, ನಾನಿನ್ನು ಕೇವಲ ಪಿಂಡವಿರುವಾಗ ನಿನ್ನ ಕಣ್ಣುಗಳು ನನ್ನ ನೋಡಿದವು. ಆಮೆನ್. ಪಡಿಮ ಹಲ್ಲೆಲೂಯ. ಇದ್ದೀರಾ? ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ರಿ, ಕೈ ಕೊಟ್ಟು. ಪಕ್ಕದಲ್ಲಿರೋರಿಗೆಲ್ಲ ಅವಾಗ ಹಿಂಗೆ ಹೇಳಿದ್ರೆ ಪಕ್ಕದಲ್ಲಿರೋರು ನಿದ್ದೆ ಮಾಡಲ್ಲ. ಇಷ್ಟೇ ವಿಷಯ. ಹಲ್ಲೆಲೂಯ. ವಾಕ್ಯದಲ್ಲೇ ನೋಡ್ತೇವೆ, 16ನೇ ವಾಕ್ಯದ, ನಾನಿನ್ನು ಕೇವಲ ಪಿಂಡವಿರುವಾಗ ನಿನ್ನ ಕಣ್ಣುಗಳು ನಾನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರೆಲ್ಲ ದಿನಗಳು. ಹಲ್ಲೆಲೂಯ. ಎಷ್ಟು ಜನ ಈ ವಾಕ್ಯವನ್ನು ಗಮನ ಇಟ್ಟು ಸರಿಯಾಗಿ ನಾವು ಓದಿದ್ದೆವು ಗೊತ್ತಿಲ್ಲ. ಆದರೆ ವಾಕ್ಯದಲ್ಲಿ ಹೇಳ್ತದೆ ಏನಂತ? ನನ್ನ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಕಡೆಯ ದಿನವನ್ನ ದೇವರು ಬರೆದಿಟ್ಟಾಯ್ತು. ಇದೀರಾ? ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ನೋಡ್ರಿ, ನಮ್ಮ ಜೀವನದ ಮೊದಲನೇ ದಿನ ಅಂದ್ರೆ ಇನ್ನು ತಾಯಿಯ ಗರ್ಭದಲ್ಲಿ ಇನ್ನು ಪಿಂಡವಾಗುವುದಕ್ಕಿಂತ ಮುಂಚೆಯೇ ದೇವರು ನಿನ್ನ ಕಡೆಯ ದಿನವನ್ನು ಬರೆದಾಯ್ತು. ಎಲ್ಲರೂ ಹೇಳ್ತಾರೆ, ಕೇಳಿದ್ದೀರಾ? ನಮ್ಮ ಹಣೆ ಬರಹ ಕಣ್ರಿ. ಅಲ್ಲೇಲು ಏನು ಹಣೆ ಬರಹ. ನಾನು ಯಾವತ್ತು ಯೋಚನೆ ಮಾಡೋದು, ಹಣೆ ಅಷ್ಟು ದೊಡ್ಡದಾಗಿದೆಯಾ ಎಲ್ಲ ಬರೆಯೋಕ್ಕೆ? ಹೌದ್ರಾ? ಎಲ್ಲ ಹೇಳ್ತಾರೆ ಹಣೆ ಬರ ಇಷ್ಟೇ ಹಣೆ ಇದೆ. ಎಷ್ಟು ಬರ್ದಿಬೋದು ದೇವ್ರು? ಮೋಸ್ಟ್ಲಿ ಈ ಮೊಬೈಲ್ ಥರ ಇರಬೇಕು, ಡೈಲಿ ಸ್ಕಿಪ್ ಮಾಡ್ತಾ ಇರ್ತೀವಿ ನಾವು. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತ ನಮ್ಮ ಹಣೆಯಲ್ಲಿ ಬರೆದಿಲ್ಲ, ಪುಸ್ತಕದಲ್ಲಿ ಬರೆದಿದ್ದಾನೆ. ಈ ಥರ ಒಂದು ಪುಸ್ತಕ, ನಿಮ್ಮ ಹೆಸರಿನ ಪುಸ್ತಕ. ಹಲ್ಲೆಲೂಯ. ಇದೀರಾ? ಸಹೋದರನಂದ, ಬ್ರದರ್ ಮೂರ್ತಿ, ಹಲ್ಲೆಲೂಯ. ಇದೀರಾ? ಸಿಸ್ಟರ್, ನಿಮ್ಮ ಒಬ್ಬೊಬ್ಬರ ಹೆಸರು ಆ ಪುಸ್ತಕದಲ್ಲಿ ಮೇಲ್ ನೋಡ್ಬೇಕಾದ್ರೆ ನಿಮ್ಮ ಹೆಸರು ಅದರ ಮೊದಲನೇ ಪೇಜ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ದೇವರು ಕಡೆಯ ಪೇಜ್ ಬರೆದ್ಬಿಟ್ರಂತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಅರ್ಥ ಆಗ್ತಿಲ್ವಾ? ನಿಮ್ಮ ಮೊದಲನೇ ಪೇಜು ಇನ್ನು ನೀವು ಹುಟ್ಟುವುದಕ್ಕಿಂತ ಮುಂಚೆ ಕಡೆಯ ಪೇಜ್ ಬರೆದಾಯ್ತು. ಹಾಗಾದ್ರೆ ಏನರ್ಥ? ಹಲ್ಲೆಲೂಯ. ನಾವೇನ್ ಮಾಡ್ತೇವೆ? ಪ್ರತಿದಿನ ಸ್ವಾಮಿ ನನಗೆ ಅದು ಬೇಕು, ಇದು ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ನಾ ಅಲ್ಲಿಗೆ ಹೋಗ್ಬೇಕು, ನಾ ಇಲ್ಲಿಗೆ ಹೋಗ್ಬೇಕು. ಹಲ್ಲೆಲೂಯ. ನನಗೆ ಕಾರು ಬೇಕು, ಬಂಗ್ಲೆ ಬೇಕು, ಅದು ಬೇಕು, ಆರೋಗ್ಯ ಬೇಕು, ಸುಖ ಬೇಕು. ಎಲ್ಲ ಪುಸ್ತಕದಲ್ಲಿ ಏನಾಗಿದೆ? ಬರೆದಿಟ್ಟಾಗಿದೆ. ಅದನ್ನು ನಾವು ಹೊಂದಿಕೊಳ್ಳಬೇಕಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ನಿಮ್ಮ ಮೊದಲನೇ ದಿನ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕಡೆಯ ದಿನ ದೇವರು ಬರೆದಾಯ್ತು. ನಿಮ್ಮ ಪುಸ್ತಕನೇ ಮುಗಿಸ್ಬಿಟ್ರು ಪ್ರಾರಂಭವಾಗುವುದಕ್ಕಿಂತ ಮುಂಚೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನು ಹುಟ್ಟೋದಕ್ಕಿಂತ ಮುಂಚೆನೆ ನೀವು ಹೇಗೆ ಸಾಯ್ತೀರಾ ಅಂತ ಬರೆದಿಟ್ಟಾಯ್ತು, ಹೇಗೆ ಬದುಕ್ತೀರಾ ಅಂತ ಬರೆದಿಟ್ಟಾಯ್ತು.
ಹಲ್ಲೆಲೂಯ. ಯಾರ ಹೊಟ್ಟೆಯಲ್ಲಿ ಹುಡ್ತೀರಾ, ಯಾವ ಸ್ಥಳದಲ್ಲಿ ನೀವು, ಯಾವ ಹಾಸ್ಪಿಟ್ಲಲ್ಲಿ ಹುಡ್ತೀರಾ, ಹೇಗೆ ಬೆಳಿತೀರಾ, ಹೇಗೆ ಇರ್ತೀರಾ, ಏನು ಓದ್ತೀರಾ, ಯಾರನ್ನು ಮದುವೆ ಆಗ್ತೀರಾ, ಹೇಗೆ ನಿನ್ನ ಕೆಲಸ ಸಿಗುತ್ತೆ, ನಿನ್ನ ಮಕ್ಕಳೇನು, ನಿನ್ನ ಪರಿಸ್ಥಿತಿ ಏನು, ನೀನು ವಯಸ್ಸಾದಾಗ ಹೇಗಿರ್ತೀಯಾ, ನೀನು ಸಾಯಬೇಕಾದ್ರೆ ಹೇಗಿರ್ತೀಯಾ, ಸತ್ತ ಮೇಲೆ ಎಲ್ಲಿ ಹೋಗ್ತೀಯಾ, ಎಲ್ಲ ಬರೆದಿಟ್ಟಾಯ್ತು. ಇದ್ದೀರಾ? ಹಲ್ಲೆಲೂಯ. ನಮ್ಮ ಪ್ರಥಮ ದಿನ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ವಾಕ್ಯದಲ್ಲಿ ಏನು ನೋಡ್ತೇವೆ? ನನ್ನ ಆಯುಷ್ ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಮ್ಮ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಹಾಗಾದ್ರೆ ನಾಳೆ ಏನು ನಡೆಯುತ್ತೆ ಅಂತ ನಮಗೆ ಗೊತ್ತಾದ್ರೆ ಇವತ್ತು ಚಿಂತೆ ಮಾಡ್ತೀವ? ಹಲ್ಲೆಲೂಯ. ಮಾಡ್ತೀವ? ಖಂಡಿತ ಮಾಡ್ತೀವಿ, ಇಲ್ವಾ? ನಾಳೆ ಒಂದು 50,000 ರೂಪಾಯಿ ಬಡ್ಡಿ ಗಿಡ್ಡಿ ಕಟ್ಟಬೇಕಂದ್ರೆ ಇವತ್ತು ಸಂತೋಷವಾಗಿರ್ತೀರಾ? ಏನು ಮಾಡ್ತೀವಿ? ಯೋಚನೆ ಮಾಡಿ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ಕಡಿಮೆ, ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದರೆ. ಹಲ್ಲೆಲೂಯ. ನೋಡ್ರಿ, ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ನಾವು ಮಾಡೋಂಥದ್ದು ಏನೂ ಇಲ್ಲ. ದೇವರು ನಮ್ಮ ಜೀವಿತದಲ್ಲಿ ಏನು ನೇಮಿಸಿದಾರೋ ಅದೇ ನಮ್ಮ ಜೀವಿತದಲ್ಲಿ ನಡೆಯೋದು. ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ, ಹಲ್ಲೆಲೂಯ. ನೀವು ಎಲ್ಲೋ ಹೋಗ್ಬಿಟ್ರೆ ನನಗೆ ವಾಕ್ಯ ಹೇಳೋದಕ್ಕಾಗೋದಿಲ್ಲ. ಇದ್ದೀರಲ್ವ ಎಲ್ಲರೂ? ಹಲ್ಲೆಲೂಯ. ಹಾಗಾದ್ರೆ ನಾವೇನು ಮಾಡಬೇಕು? ಅದಕ್ಕೆ ಪ್ರತಿ ಸರಿಯೂ ನಾವು ಹೇಳ್ತೇವೆ, ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಪ್ರಾರ್ಥನೆಯು ಆ ದಿನದ ಪೇಜ್ನಲ್ಲಿರುವ ನಿನ್ನ ಆಶೀರ್ವಾದಗಳನ್ನು ನಿನಗೆ ತೆರೆದು ಕೊಡುತ್ತೆ. ಹಲ್ಲೆಲೂಯ. ಪ್ರಾರ್ಥನೆಯು ಆ ದಿನದ ನಿನ್ನ ಮೇಲುಗಳನ್ನು ತೆರೆದು ಕೊಡುತ್ತೆ. ಪ್ರಾರ್ಥನೆಯು ಆ ದಿನ ಸೈತಾನಿನ ವಿರೋಧವಾಗಿ ಮಾಡುವ ಕಾರ್ಯಗಳನ್ನು, ಹಲ್ಲೆಲೂಯ, ಎದುರು ನಿಂತು ಮುರಿಯಲ್ಪಟ್ಟು ನಾವು ಜಯ ಹೊಂದುವಂತೆ ಪ್ರಾರ್ಥನೆ ನಮಗೆ ಸಹಾಯ ಮಾಡ್ತದೆ. ಹಲ್ಲೆಲೂಯ. ಅದಕ್ಕೆ ಪ್ರತಿ ಸಾರಿ ಹೇಳ್ತೇವೆ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಬಹಳ ಮುಖ್ಯ. ಯಾಕಂದ್ರೆ ದೇವರು ನಮ್ಮ ಮೊದಲನೇ ದಿನ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕಡೆಯ ದಿನ ಬರೆದಾಯ್ತು. ಇವತ್ತೇನು ನಡೆಯುತ್ತೆ, ಏನಾಗುತ್ತೆ ಎಲ್ಲ ದೇವರಿಗೆ ಗೊತ್ತು. ನಮಗೇನಿಲ್ಲ, ನಮಗೇನಿಲ್ಲ. ಅಯ್ಯೋ ಗೊತ್ತಿಲ್ಲ, ಏನಿಲ್ಲ ಗೊತ್ತಿಲ್ಲ. ಗೊತ್ತಾದ್ರೆ ನಾವು ಚರ್ಚಲ್ಲಿ ಕೂತ್ಕೊಳ್ಳಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇದ್ದೀರಾ? ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ, ಮತ್ತಾಯ ಬರೆದ ಸುವಾರ್ತೆ ಗ್ರಂಥ 6ನೇ ಅಧ್ಯಾಯ 10ನೇ வாக்கியವನ್ನು ஓதிக்கொள்ளுவாக, உம்முடைய ராஜ்யம் வருவதாக, உம்முடைய சித்தம் பரமண்டலத்திலே செய்யப்படுகிறது போல பூமியிலும் செய்யப்படுவதாக. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ. 10ನೇ ವಾಕ್ಯಮ್ಮ, ಓದು ಓದು. ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಆಮೆನ್. ಹಲ್ಲೆಲೂಯ. ಈ ವಾಕ್ಯದಲ್ಲಿ ಗಮನಿಸಿ ನೋಡ್ರಿ. ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಮೊಟ್ಟ ಮೊದಲದಾಗಿ ನಮಗೆ ಪ್ರಾರ್ಥನೆ ಹೇಳ್ಕೊಟ್ಟಾಗ ಏನು ಹೇಳ್ಕೊಟ್ಟಿದ್ದಾರೆ? ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವು. ಹಲ್ಲೆಲೂಯ. ಸಾಕು. ಇಲ್ಲಿ ಗಮನಿಸ್ರಿ, ದೇವರು ಮುಖ್ಯವಾಗಿ ಒಂದು ವಿಷಯವನ್ನು ಹೇಳ್ಕೊಡ್ತಾರೆ. ಏನು? ನಿನ್ನ ಚಿತ್ತವು ಪರಲೋಕದಲ್ಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪರಲೋಕದಲ್ಲಿ ನಿನ್ನ ಜೀವಿತದಲ್ಲಿ ಏನೆಲ್ಲ ದೇವರು ಏರ್ಪಡಿಸಿಟ್ಟಿದ್ದಾನೋ ಅದು ಈ ಭೂಮಿಯಲ್ಲಿ ನೀನು ಹೊಂದಿಕೊಳ್ಳಬೇಕೆಂದರೆ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ನನ್ನ ಜೀವಿತದಲ್ಲಿ. ಅರ್ಥ ಆಗ್ತಿದೆಯಾ ನಾನು ಹೇಳ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ತುಂಬ ಜನರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಹಲ್ಲೆಲೂಯ. ಕೇಳ್ರಿ, ನಿಮ್ಮ ಬಗೆಗಿನ ಒಂದು ಪುಸ್ತಕ ಪರಲೋಕದಲ್ಲಿದೆ, ಸರಿನಾ? ಅದೆಲ್ಲ ಬರೆಯಲ್ಪಟ್ಟಿದೆ. ಮೊದಲನೇ ದಿನದಿಂದ ಕಡೆಯ ದಿನದವರೆಗೂ ಬರೆಯಲ್ಪಟ್ಟಿದೆ. ಈಗ ಅದರಲ್ಲಿರುವ ಆಶೀರ್ವಾದವನ್ನು ನೀನು ಹೊಂದಿಕೊಳ್ಳಬೇಕಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಅಪ್ಪ, ಪರಲೋಕದಲ್ಲಿ ನನ್ನ ಜೀವಿತದಲ್ಲಿ ನೀನು ನೆರವೇರಿಸಿರುವ ಎಲ್ಲ ನಿನ್ನ ಚಿತ್ತಗಳು ಎಲ್ಲಿ ನೆರವೇರಬೇಕು? ಭೂಲೋಕದಲ್ಲಿ ನೆರವೇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾರೆ? ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ತುಂಬ ಜನರಿಗೆ ತಲೆ ಮೇಲೆ ಹೋಗ್ತಾ ಇದೆ. ಆಮೇಲೆ ಇದ್ದೀರಾ? 6ನೇ ಅಧ್ಯಾಯ
25ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅದೇ ಮತ್ತಾಯ 6:25. ஆகையால் எண்ணத்தை உண்போம் எண்ணத்தை குடிப்போம் என்று உங்கள் ஜீவனுக்காகவும் எண்ணத்தை உடுப்போம் என்று உங்கள் சரீரத்துக்காகவும் கவலைப்படாதிருங்கள். ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಮೆನ್, ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತಾ ಇದ್ದಾರೆ, ಏನು ಊಟ ಮಾಡಬೇಕು, ಯಾವ ಬಟ್ಟೆ ಹಾಕಿಕೊಳ್ಳಬೇಕು, ಯಾವ ಬಿಲ್ಡಿಂಗ್ ಕಟ್ಟಬೇಕು, ಯಾವ ಕಾರ್ ಇಸ್ಕೋಬೇಕು, ಯಾವಾಗ ಸಾಲ ತೀರಬೇಕು, ಇದಕ್ಕೆಲ್ಲ ಚಿಂತೆ ಮಾಡಬೇಡ್ರಿ. ಇದೀರಾ? ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡ, ಯಾವ ವಿಷಯಕ್ಕೂ ಚಿಂತೆ ಮಾಡಬೇಡ, ಎಲ್ಲವೂ ನಿನಗೋಸ್ಕರ ನಾನು ಪರಲೋಕದಲ್ಲಿ ಏರ್ಪಡಿಸಿಟ್ಟಿದ್ದೀನಿ. ಇದೀರಾ? ಹಲ್ಲೆಲೂಯಾ. ಎಲ್ಲ ಆಶೀರ್ವಾದವು, ಎಲ್ಲ ಮೇಲುಗಳು, ಎಲ್ಲ ಕೃಪೆಗಳು, ಎಲ್ಲ ಆತ್ಮಿಕ ವರಗಳು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ನಾವು ಹೊಂದಿಕೊಂಡಿದ್ದೇವೆ ಅಂತ ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯವು ಹೇಳ್ತದೆ. ಹಲ್ಲೆಲೂಯಾ. ತಿರುಗಿಸಿ ಓದಿಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮ ಕರ್ತನಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. தேவனுடைய சித்தத்தினாலும் இயேசு கிறிஸ்துவின் அப்போஸ்தலனாகிய பவுல் எபேசுவில் கிறிஸ்து இயேசுக்காக 4ನೇ ವಾಕ್ಯ ಓದ್ರಿ. தமக்கு முன்பாக நாம் அன்பில் பரிசுத்தமுள்ளவர்களும் குற்றமில்லாதவர்களுமாயிருப்பதற்கு அவர் உலக தோற்றத்துக்கு முன்னே கிறிஸ்துவுக்குள் நம்மை தெரிந்து கொண்டபடியே. போದು 3-4 ಓದಮ್ಮ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾದ ಪೌಲನು ಬರೀತಾ ಇದ್ದಾರೆ, ಏನಂತ? ಹಲ್ಲೆಲೂಯಾ. ಏನಂತ? ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನ ಜಗದುತ್ಪತ್ತಿಗಿಂತ ಮುಂಚೆಯೇ ದೇವರು ನಮ್ಮನ್ನು ಕಂಡು ಆರಿಸಿ ನಮಗೆ ಕೊಟ್ಟಾಯ್ತು. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದೆ ಮುಂದೆ ನನ್ನನ್ನ ಆವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನ ಆವರಿಸಿ ನನ್ನ ಸುತ್ತುವರಿದಿರುವೆ, ದಿನವು ನನ್ನ ಬಿಗಿಯಾಗಿ ಹಿಡಿದಿರುವೆ, ನಿನ್ನ ಹಸ್ತದಿಂದ ದಿನವು ನನ್ನ ಬಿಗಿಯಾಗಿ. ಹೌದಪ್ಪ, ಸ್ತೋತ್ರ ರಾಜ ಯೇಸು ರಾಜ ರಾಜ. ಹಲ್ಲೆಲೂಯಾ. ಆತ ನಮ್ಮನ್ನು ಕಾಣುವವನು, ನಮ್ಮನ್ನು ಆವರಿಸಿಕೊಳ್ಳುವವನು, ನಮ್ಮನ್ನು ನಡೆಸುವ ಆತನು. ಹಲ್ಲೆಲೂಯಾ. ಈ ಹಾಡಲ್ಲಿ 139ನೇ ಕೀರ್ತನೆ ನೀವು ನೋಡೋದಾದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಹೇಗಿರ್ತಾರೆ ಹೇಳ್ರಿ? 4-5 ಜನ ಯಾರಿರ್ತಾರೆ? ಬಾಡಿ ಗಾರ್ಡ್ಗಳು, ದೊಡ್ಡ ಕಾರು, ಬೆಳಗ್ಗೆ ಎದ್ದೇಳುವುದು, ನಡ್ಕೊಂಡು ಹೋಗ್ಬೇಕಾರೆ ಎಲ್ಲಿರ್ತಾರೆ ಅವರು? ಅಯ್ಯಯ್ಯೋ, ಇರ್ತಾರಾ? ಮಾತಾಡ್ರಿ, ಇರ್ತಾರ? ಬಾಡಿ ಗಾರ್ಡು ಏನು ಮಾಡ್ತಾರೆ? ಜೊತೆಗೆ ಇದು ಕಾಯ್ತಾ ಇರ್ತಾರೆ. ಆದರೆ ನಮಗಾದರೂ ಪರಲೋಕದಿಂದ ಬಂದಂತ ದೇವದೂತರು ಪ್ರತಿದಿನ ನಮ್ಮನ್ನು ಆವರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಾವು ನಡೆಯೋದನ್ನ, ಮಲಗೋದನ್ನ, ಎದ್ದೇಳೋದನ್ನ, ನೋಡುವುದನ್ನ, ಮಾತನಾಡುವುದನ್ನ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ನಾವು ಯಾವ ದೊಡ್ಡ ಸೆಲೆಬ್ರಿಟಿಗೇನು ಕಮ್ಮಿ ಇಲ್ಲ, ಪ್ರತಿಯೊಬ್ಬರು. ಯಾಕಂದ್ರೆ ನಾವು ಪರಲೋಕ ಸಂಸ್ಥಾನದವರು. ಪರಲೋಕ ರಾಜ್ಯವು ನಮಗೋಸ್ಕರ, ನಮ್ಮ ವಿಷಯವಾಗಿ ಏನೇ ನಡೆದರೂ ನಮ್ಮ ವಿರೋಧವಾಗಿ, ನಮ್ಮ ಪಕ್ಷವಾಗಿ ಇಳಿದು ಬರುವಂಥದ್ದಾಗಿ. ಹಲ್ಲೆಲೂಯಾ. ನಾವು ಯಾರ ಕಡೆಯವರು, ನಾವು ಎಲ್ಲಿಂದ ಬಂದವರು ಅಂತ ಗೊತ್ತಾದರೆ ಮಾತ್ರವೇ ನಮ್ಮ ಕಾರ್ಯಗಳು, ನಮ್ಮ ಪ್ರಾರ್ಥನೆ, ನಮ್ಮ ಎಲ್ಲವೂ ವ್ಯತ್ಯಾಸವಾಗಿರ್ತದೆ. ಹಲ್ಲೆಲೂಯಾ. ಜಗದುತ್ಪತ್ತಿಗಿಂತ ಮುಂಚೆಯೇ ದೇವರನ್ನು ಆರಿಸಿಕೊಂಡು ಎಲ್ಲ ಆತ್ಮೀಯ ವರಗಳನ್ನ, ಈ ಲೌಕಿಕ ವರ ಆಶೀರ್ವಾದಗಳನ್ನೆಲ್ಲ ಕೊಟ್ಟಾಯ್ತು. ಇದೀರಾ?
ಹಲ್ಲೆಲೂಯ. ಎಲ್ಲ ದೇವರು ಕೊಟ್ಟಾಯ್ತು, ಅದನ್ನ ನೀನು ಹೊಂದಿಕೊಳ್ಳಬೇಕಷ್ಟೇ. ಅದೇ ಕೀರ್ತನೆಗಳು 6ನೇ ಅಧ್ಯಾಯ 31, 32ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಎಲ್ಲರಿಗೂ ಗೊತ್ತಿರುವಂತ ವಾಕ್ಯವೇ. ಬಿಟ್ಬಿಟ್ರ ಒಂದು ಕೈಯಲ್ಲಿ ಇಟ್ಕೊಂಡಿರ್ಬೇಕು. 31 ಮತ್ತಾಯ 6, 31, 32 ಬಿಟ್ಬಿಟ್ರ. ಕೀರ್ತನೆ ಹೇಳಿದ್ನಾ? ಸಾರಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ನೀವು ಆಮೇಲೆ ಆಮೇನ್, ಹಲ್ಲೆಲೂಯ. ನೋಡ್ರಿ, ನಮ್ಮ ಜೀವಿತದಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಂದ್ರೆ ಇದೀರಾ? ಗಮನಿಸ್ರಿ ಇದೀರಾ ಎಲ್ಲರೂ? ಹಲ್ಲೆಲೂಯ. ಯಾರಿಗೆಲ್ಲ ಕಾರ್ ಇಸ್ಕೋಬೇಕಂತ ಆಸೆ? ಕಾರ್ ಬಿಡುವ ಯಾರಿಗೂ? ಅಯ್ಯಯ್ಯೋ, ಹಂಗಂದ್ರೆ ಕಡೆಯವರೆಗೂ ಹಿಂಗೆ ಇರೋಣ ಅಂತಿದ್ದೀರಾ. ಆಶೀರ್ವಾದ ಏನು ಬೇಡ ನಿಮಗೆ. ಕಾರ್ ಎಷ್ಟು ಜನಕ್ಕೆ ಬೇಕು? ಹಲ್ಲೆಲೂಯ. ಒಳ್ಳೆ ಮನೆ ಎಷ್ಟು ಜನಕ್ಕೆ ಬೇಕು? ಆರೋಗ್ಯ ಎಷ್ಟು ಜನಕ್ಕೆ ಬೇಕು? ಮಕ್ಕಳು ಎಷ್ಟು ಚೆನ್ನಾಗಿ ಓದ್ಬೇಕಂತ ಯಾರೆಲ್ಲ ಇಷ್ಟಪಡ್ತೀರಾ? ಹೌದ್ರಾ? ಹಲ್ಲೆಲೂಯ. ಇದೆಲ್ಲ ಆಶೀರ್ವಾದಕ್ಕೆ ಒಂದೇ ಬೀಗ. ಹಲ್ಲೆಲೂಯ. ಈ ಎಲ್ಲ ಆಶೀರ್ವಾದವನ್ನ ಒಂದು ರೂಮ್ನಲ್ಲಿಟ್ಟು ಬೀಗ ಹಾಕಿದ್ದಾರೆ. ಆ ಕೀಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅದನ್ನು ಬಿಚ್ಚಿ ನೀವು ತೆಗೆದುಕೊಳ್ಳಬೇಕಷ್ಟೇ. ಏನು? ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಆಮೇಲೆ ಇವುಗಳೊಟ್ಟಿಗೆ ಅವುಗಳೆಲ್ಲ ಕೂಡಿಸಿಕೊಡ್ತಾರೆ. ಹಲ್ಲೆಲೂಯ. ಈಗ ನೀವು ಒಂದು ಕೆಲಸಕ್ಕೆ ಹೋಗ್ತೀರಾ. ಕೆಲಸಕ್ಕೆ ಹೋದಾಗ ಸಿಸ್ಟರ್ ಹೇಳ್ತಾ ಇದ್ರಿ, ಸಾಕ್ಷಿ, ಮಳೆ ಬರ್ತಾ ಇತ್ತು, ಸೋರ್ತಾ ಇತ್ತು, ಆದ್ರೂ ಏನ್ ಮಾಡಬೇಕು? ಕೆಲಸ ಮಾಡ್ಬೇಕಾ? ಇಲ್ಲ ಸುಮ್ಮನೆ ಸಂಬಳ ಕೊಡ್ತಾರ ಯಜಮಾನ? ಇಲ್ಲ ನೀವೇ ಯಜಮಾನರು ಸುಮ್ಮನೆ ಬಂದವರಿಗೆಲ್ಲ ದುಡ್ಡು ಕೊಡ್ತಾ ಇರ್ತೀರಾ? ಏನು ಮಾಡಬೇಕು? ಹೇಳಿದ ಕೆಲಸ ಏನು ಬೇಕಾದ್ರೂ ಮಾಡು. 100 ಕೆಲಸ ಇರುತ್ತೆ, ನಿಮಗೇನು ಕೆಲಸ ಕೊಟ್ಟರು? ಹೌದಾ? ಸಿಸ್ಟರ್ ಸೆಕ್ಯೂರಿಟಿ ಕೆಲಸ ಬಿಟ್ಟು ಹೋಗಿ ಇಂಜೆಕ್ಷನ್ ಆಗಿ ಹೋಗ್ಬಿಟ್ರೆ ಸಂತೋಷ ಪಟ್ಬಿಡ್ತಾರ? ಬಾರಮ್ಮ, ಒಳ್ಳೇದಾಯ್ತು, ನೀನು ಚುಚ್ಚು, ಎಲ್ಲ ಚುಚ್ತಾ ಇದೀವಿ. ಹೌದಾ? ಏನ್ ಕೆಲಸ ಕೊಟ್ರು ಅದನ್ನ? ಹೌದಾ? ಹಲ್ಲೆಲೂಯ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ಇದೇ ಕೀ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಯಾವಾಗ ನಿನ್ನ ಕಾರ್ಯಗಳನ್ನ, ಕೆಲಸಗಳನ್ನ ಮಾಡ್ತೀಯೋ ಬಾಗಿಲು ತೆರೆಯಲ್ಪಡುತ್ತೆ. ನಾವೇನ್ ಮಾಡ್ತೇವೆ? ಓ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಅವ್ರನ್ನ ಹಿಡಿಬೇಕು, ಇವ್ರನ್ನ ಹಿಡಿಬೇಕು, ಇಷ್ಟು ಸಂಪಾದನೆ ಮಾಡ್ಬೇಕು, ಅಷ್ಟು ಸಂಪಾದನೆ. ನಿಜ, ನೀನ್ ದುಡಿಬೇಕು, ನಿಜ, ಕಷ್ಟಪಡಬೇಕು, ನಿಜ. ಆದ್ರೆ ನೀನು ಐಶ್ವರ್ಯವಂತನಾಗಬೇಕಂದ್ರೆ, ನಿನ್ನೆಲ್ಲ ಆಸೆಗಳು ಪೂರೈಸಲ್ಪಡಬೇಕಂದ್ರೆ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಟ್ಟರೆ ಮಾತ್ರ. ಇಲ್ಲ ಅಂದ್ರೆ ಹಲ್ಲೆಲೂಯ ಇದ್ದಂಗೆ ಇರ್ತೀವಿ. ಕಡೆವರೆಗೂ ಎಲ್ಲಿದ್ದೀವೋ. ಹಲ್ಲೆಲೂಯ. ಕಾರಣ, ದೇವರು ಯಾರಿಗೂ ಅಪಕಾರಿ ಅಲ್ಲ. ಅನುದಿನದ ಆಹಾರವನ್ನ ಕೊಡ್ತಾರೆ. ಅನುದಿನ ನಿನ್ ಕೆಲ್ಸಕ್ಕೆ ಹೋಗೋಕೆ ಆರೋಗ್ಯ ಕೊಡ್ತಾರೆ. ಆದ್ರೆ ನೀನ್ ಎಲ್ಲಿರ್ತೀಯೋ ಅಲ್ಲೇ ಇರ್ತೀಯ. ಎಲ್ಲ ಅವರೆಲ್ಲ ಹಂಗಾಗ್ತಿದ್ದಾರೆ, ಇವರೆಲ್ಲ ಹಿಂಗಾಗ್ತಿದ್ದಾರೆ. ನಾನು ಯಾಕೆ? ಕಾರಣ, ನಿನ್ನ ಕೈಯಲ್ಲಿ ಕೊಡಲ್ಪಟ್ಟ ಬೀಗವನ್ನ ನೀನು ಉಪಯೋಗಿಸ್ತಾ ಇಲ್ಲ. ಹಲ್ಲೆಲೂಯ. ಯಾವುದೋ ಒಂದು ಇದರಲ್ಲಿ ಕುಲ್ಜ ಸಿಮ್ ಅಂದ್ರೆ ಒಂದು ದೊಡ್ಡ ಇದು ಬೀಚ್ಕೊಂಡ್ಬಿಡುತ್ತೆ. ಒಳಗೋದ್ರೆ ಏನಿರುತ್ತೆ? ಬಂಗಾರ, ವೈಡೂರ್ಯ ಎಲ್ಲ ಇರುತ್ತೆ. ಹೌದಾ? ಮತ್ತೆ ಕುಲ್ಜಾ ಮುಚ್ಚಿ ಮುಚ್ಚ ಸುಮ್ಸಿಮ್ ಅಂದ್ರೆ ದಮಗನ ಮುಚ್ಕೊಂಡ್ಬಿಡುತ್ತೆ. ಹಲ್ಲೆಲೂಯ. ದೇವರು ನಿನ್ನ ಕೈಯಲ್ಲಿ ಒಂದು ಆಶೀರ್ವಾದ ಬೀಗವನ್ನು ಕೊಟ್ಟಿದ್ದಾನೆ. ನಿನ್ನ ಐಶ್ವರ್ಯದ ಬೀಗವನ್ನು ಕೊಟ್ಟಿದ್ದಾನೆ. ನಿನ್ನ ಆರೋಗ್ಯದ ಬೀಗವನ್ನು ಕೊಟ್ಟಿದ್ದಾನೆ. ನಿನ್ನ ಕುಟುಂಬದ ಸಂತೋಷದ ಬೀಗವನ್ನು ಕೊಟ್ಟಿದ್ದಾನೆ. ಯಾವಾಗ? ದೇವರ ರಾಜ್ಯಕ್ಕಾಗಿ, ಅಂದರೆ ಸೇವೆ ಮಾಡುವುದರಲ್ಲಿ, ಹೋಗಿ ಸುವಾರ್ತೆ ಸಾರುವುದರಲ್ಲಿ, ಅನೇಕರಿಗೆ ಸಾಕ್ಷಿ ಹೇಳುವುದರಲ್ಲಿ, ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನ ಹೇಳುವುದರಲ್ಲಿ. ಹಲ್ಲೆಲೂಯ. ಮತ್ತೊಬ್ಬರಿಗಾಗಿ ಗಂಟೆಗಟ್ಟಲೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದರಲ್ಲಿಯೇ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡುವವರಾಗಿರ್ತಾರೆ. ಹಲ್ಲೆಲೂಯ. ದೇವರ ರಾಜ್ಯ ಅಂದ್ರೆ ಆತನ ಸುವಾರ್ತೆಯನ್ನ, ಆತನು ಮಾಡಿದ ಅದ್ಭುತಗಳನ್ನ, ಆತನು ಯಾಕೆ ಬಂದ, ಏನ್ ಮಾಡ್ದ, ಏನೆಲ್ಲ ನಡೆಸ್ದ, ನಿನ್ನ ಜೀವಿತದಲ್ಲಿ ಏನಾಯ್ತು, ಇದು ದೇವರ ರಾಜ್ಯ. ನೀತಿ ಅಂದ್ರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟ ಪ್ರತಿಯೊಂದು ವಾಕ್ಯಗಳನ್ನ ನೀನು ಅನುಸರಿಸಿ ದೇವರಿಗೆ ಮಹಿಮೆಯಾಗಿ ನೀತಿವಂತನಾಗಿ ನಡೆದುಕೊಳ್ಳುವುದೇ ದೇವರ ನೀತಿ. ಹಲ್ಲೆಲೂಯ. ಕೈ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಚೆನ್ನಾಗಿದ್ದೀರಾ?
ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ ಕೇಳ್ರಿ. ಹಲ್ಲೆಲೂಯ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರೆ, ಆಮೇಲೆ ಆತ್ಮಿಕ ಆಶೀರ್ವಾದಗಳು. ಹಲ್ಲೆಲೂಯ. 9 ವರಗಳು, 9 ಫಲಗಳು, ಆತನಿಗೆ ಆತನನ್ನ ಮುಖಾಗಿ ನೋಡುವಂತಹ ಆ ಒಂದು ಅನುಭವನ ದೇವರನ್ನೇ ಕೊಡ್ತಾನೆ. ಹಲ್ಲೆಲೂಯ. ನಿನ್ನನ್ನ ಪರಲೋಕ ರಾಜ್ಯಕ್ಕೆ ಆತನು ಕರೆದುಕೊಂಡು ಹೋಗ್ತಾನೆ. ಯಾವಾಗ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಆ ಬೀಗವನ್ನ ಸರಿಯಾಗಿ ನೀನು ಉಪಯೋಗಿಸುವಾಗ. ಇದ್ದೀರಾ? ಹಲ್ಲೆಲೂಯ. ಎರಡನೇದಾಗಿ, ಇವುಗಳೊಟ್ಟಿಗೆ ಅವುಗಳೆಲ್ಲ ನಿನಗೇನ್ ಬೇಕು? ಮನೆ ಬೇಕಾ? ಎಷ್ಟು ದೊಡ್ಡ ಮನೆ ಬೇಕು? ಕೊಡ್ತಾರೆ. ಒಬ್ಬ ಯಜಮಾನನಿಗೆ ಅವನು ಹೇಳುವಂತ ಕೆಲಸ ಮಾಡಿದ್ರೆ ಅವನು ಕೊಡುವಂತ ಸಂಬಳವನ್ನು ಕೊಡ್ತಾರ ಇಲ್ವಾ? ಕೊಡ್ತಾರ ಇಲ್ಲ? ನಮಗೆ ಇವಾಗ ಸಿಗುತ್ತಿರುವಂತ ಸಂಬಳ ಅಲ್ಲ ಅದು. ಸುಮ್ಮನೆ ಏನೋ ಹೋಗಿ ಬರ್ತಾ ಇದ್ದೀವಿ, ಕೆಲಸ ಏನು ಮಾಡ್ತಾ ಇಲ್ಲ, ತಗೋ 100 ರೂಪಾಯಿ ಹೋಗಿ. 10,000 ರೂಪಾಯಿ ಕೊಡೋ ಜಾಗದಲ್ಲಿ 100 ರೂಪಾಯಿ ಕೊಟ್ರೆ ಸಾಲುತ್ತಾ? ಯಾಕೆ ನಮ್ಮ ಕುಟುಂಬದಲ್ಲಿ ಆಶೀರ್ವಾದ ನಾವು ಕಾಣಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಾವು ಉನ್ನತಿ ಆಗಲಿಕ್ಕೆ ಆಗ್ತಾ ಇಲ್ಲ? ದೇವರಿಗೋಸ್ಕರ ಏನು ಮಾಡಲಿಕ್ಕೂ ನಮಗೆ ಮನಸ್ಸಿಲ್ಲ. ಇದೀರಾ? ಹಲ್ಲೆಲೂಯ. ಪ್ರೇಯರಿಗೆ ಬನ್ರಿ. ಏನು? ಯಾವ ಪ್ರೇಯರಿಗೆ? ಚೈನ್ ಪ್ರೇಯರಿಗೆ ಬಂದ್ರಿ ಅಂದ್ರೆ ವಿ ಆರ್ ಸೋ ಬಿಸಿ ಬ್ರದರ್. ನಾವು ಬಹಳ ದೂರ ಇದ್ದೀವಿ. ಅಮೆರಿಕದಲ್ಲಿ ಇದೀವಿ, ಇಂಗ್ಲೆಂಡಲ್ಲಿ ಇದೀವಿ. ಫ್ಲೈಟ್ ಎಲ್ಲ ಇಟ್ಕೊಂಬರಕ್ಕೆ ಬಹಳ ಕಷ್ಟ. ಹೌದ್ರಾ? ಅಯ್ಯಯ್ಯೋ, ಯಾರನ್ನೂ ತಪ್ಪಾಗಿ ಹೇಳ್ತಿಲ್ಲ ಕಣ್ರಿ. ಹಲ್ಲೆಲೂಯ. ಸಭೆಯವರೆಲ್ಲ ಆಶೀರ್ವಾದ ಹೊಂದವರೇ, ಎಲ್ಲ ಒಳ್ಳೆಯವರೇ. ಆದರೂ ವಾಕ್ಯ ಹೇಳುತ್ತೆ ನೀನೆಲ್ಲೋ ತಪ್ಪಿ ಹೋಗಿದ್ದೀಯ. ಹೌದ್ರಾ? ಎಫೆಸ್ಯ ಒಂದು ಸಭೆಗೆ ಹೇಳ್ತಾರೆ, ನೀನೆಲ್ಲೋ ತಪ್ಪಿ ಹೋಗಿದ್ದೆ, ಮೊದಲನೇ ಪ್ರೀತಿಯಿಂದ ನೀನು ತಪ್ಪಿ ಹೋಗಿದೆ. ಇದ್ದೀರಾ? ಅಯ್ಯೋ, ಹಲ್ಲೆಲೂಯ. ಎಲ್ಲೋ ಹುಡುಬೇಡ್ರಿ, ಇಲ್ಲೇ ಇರ್ರಿ. ಪ್ರಾರ್ಥನೆಗೆ ಬರ್ರಿ ಅಂತ ನಾವು ಬರ್ತೇವ ಅಂದ್ರೆ ಯಾರ ಮೇಲೆ ತಪ್ಪು ಹೇಳ್ತಾ ಇಲ್ಲ. ನೀನು ಬರದೆ ಹೋದ್ರೆ ನಿನ್ನ ಆಶೀರ್ವಾದ ಬಾಗಿಲು ತೆರೆಯಲ್ಪಡೋದಿಲ್ಲ. ಬಂದು ನಿನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ಯಾರಿಗೋಸ್ಕರ ಮಾಡ್ತೀವಿ ಹೇಳ್ರಿ? ಅಯ್ಯೋ ಹೇಳ್ರಿ, ಯಾರಿಗೋಸ್ಕರ? ದೇಶಕ್ಕಾಗಿ, ಜನರಿಗಾಗಿ, ಅಳಿದು ಹೋಗುವ ಆತ್ಮಗಳಿಗೆ. ಹೌದ್ ತಾನೆ? ಬಂದು ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಅಯ್ಯಯ್ಯೋ, ಡೌಟ್ ಆಗಿದೆ. ಯಾರಿಗೋಸ್ಕರ ಮಾಡ್ತೀರಾ? ಹಲ್ಲೆಲೂಯ. ಯಾಕೆ ನಾವು ಆಶೀರ್ವಾದ ಹೊಂದಿಕೊಳ್ಳಂತ? ಪ್ರಾರ್ಥನೆಗೆ ಬರುವುದಕ್ಕೆ ನಮಗೆ ಸಮಯ ಇಲ್ಲ. ಹಲ್ಲೆಲೂಯ. ಆಲಯದಲ್ಲಿ ಆರಾಧನೆ ನಡೆಯುವಾಗ ಮನಪೂರ್ವಕವಾಗಿ ಆರಾಧನೆ ಮಾಡಲು ಮನಸ್ಸಲ್ಲ. ಸುಮ್ಮನೆ ಏನೋ ಹೇಗೆ ನಿನಗೆ ಆಶೀರ್ವಾದ ಬರ್ತದೆ? ಹೇಗೆ ಬಿಡುಗಡೆ ಬರುತ್ತೆ? ದೇವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವವರನ್ನು ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯ. ಭಯಭಕ್ತಿಯಿಂದ ದೇವರನ್ನ ಹುಡುಕುತ್ತಾ ಇದ್ದಾನೆ. ಆತನ ವಾಕ್ಯವನ್ನು ಅನುಸರಿಸಿ ನಡೆಯೋರನ್ನ ಹುಡುಕುತ್ತಾ ಇದ್ದಾನೆ. ಸುಮ್ಮನೆ ಹೆಸರಿಗೆ ಬಂದು ಹೆಸರಿಗೆ ಹೋಗೋರನ್ನ ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಹಲ್ಲೆಲೂಯ. ನೀನು ಯಾಕೆ ಆಶೀರ್ವಾದ ಹೊಂದಿಕೊಳ್ತಾ ಇಲ್ಲ? ಯಾಕೆ ನಿನಗೆ ಬಿಡುಗಡೆ ಇಲ್ಲ? ಯಾಕೆ ಎಲ್ಲರ ಹಾಗೆ ನಾನು ಆರೋಗ್ಯವಾಗಿ ಆನಂದವಾಗಿರಲಿಕ್ಕೆ ಕಾರಣ ದೇವರು ಕೊಟ್ಟಂತ ಕೆಲಸವನ್ನ ಮಾಡದೆ ಹೋದಾಗ, ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತವಕ ಪಡೆದೆ ಹೋದಾಗ, ಕಾರ್ಯಗಳನ್ನು ಮಾಡದೆ ಹೋದಾಗ ನಿನಗೆ ತೆರೆಯಲ್ಪಟ್ಟ ಎಲ್ಲ ಆಶೀರ್ವಾದ ಬಾಗಿಲುಗಳು ಮುಚ್ಚಲ್ಪಡ್ತದೆ. ಹಲ್ಲೆಲೂಯ. ಆದರೆ ಕೈ ಬಿಡೋದಿಲ್ಲ. ಸಾಯೋವರೆಗೂ ನೀವು ಊಟ ಕೊಡ್ತಾರೆ, ಸಾಯೋವರೆಗೂ ನಡೆಸ್ತಾರೆ, ಸಾಯೋವರೆಗೂ ಎಲ್ಲ ಇರುತ್ತೆ. ಆಮೇಲೆ ಶೂನ್ಯ. ಯಾಕಂದ್ರೆ ಇವರೆಲ್ಲ ಚರ್ಚಿಗೆ ಹೋದ್ರು, ಯೇಸುಸ್ವಾಮಿನ ನಂಬಿದ್ರು. ಇವತ್ತು ನೋಡು ಬೀದಿಗೆ ಬಂದಿದ್ದಾರಂತ ದೇವರು ಹೇಳಬಾರ್ದು ಅಂತ ಒಂದೇ ಒಂದು ಮಾತಿಗೋಸ್ಕರ, ನಿನಗೋಸ್ಕರ ಇವತ್ತು ನಿನ್ನನ್ನು ಕಾಪಾಡ್ತಾ ಇದ್ದಾನೆ. ಇವತ್ತು ಸ್ವಲ್ಪ ಕಡಿಮೆ, ಇವತ್ತು ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನ ದೇವರು ಕಾಯ್ತಾ ಇದ್ದಾನೆ. ಕಾರಣ ಆತನ ನಾಮ ಅನ್ಯರ ಮುಂದೆ ದೂಷಣೆಗೆ ಒಳಗಾಗಬಾರದು. ಹಲ್ಲೆಲೂಯ. ಮೋಶೆಗೆ ಹೇಳ್ತಾರೆ, ಮೋಶೆ ಮೂರನ್ನೆಲ್ಲ ಅಳಿಸ್ಬಿಡ್ತೀನಿ, ನಿನ್ನ ಒಬ್ಬನೇ ಇಟ್ಟು ನಾನು ದೊಡ್ಡ ಜನಾಂಗ ಮಾಡ್ತಾನೆ ಅಂದಾಗ ಅಬ್ರಾಹ್ಮನ್ ಹೇಳ್ತಾನೆ, ಅಯ್ಯ ಬೇಡ, ನಿನ್ನ ನಾಮವು ಅನ್ಯರ ಮಧ್ಯೆ ದೂಷಣೆ ಆಗ್ತದೆ. ನಿನ್ನಿಂದ ದೇವರ ನಾಮ ದೂಷಣೆ ಆಗ್ತಾ ಇದೆಯಾ? ಹಲ್ಲೆಲೂಯ. ದೇವರು ಕೊಟ್ಟಂತ ಸಣ್ಣ ಕೆಲಸವನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಆಶೀರ್ವಾದ ಬರುತ್ತೆ? ನಿನ್ನ ಮೊದಲನೇ ದಿನ ಪ್ರಾರಂಭವಾಗುವ ದಿನವೇ ಅಂತ್ಯವು ಬರದಾಯ್ತು. ಹಲ್ಲೆಲೂಯ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇವಾಗ ನಿಮ್ಮ ಮಕ್ಕಳಿಗೆ ನೀವು ಕಾಲೇಜಿಗೆ ಸೇರಿಸ್ತೀರಾ, ಇದ್ದೀರಾ? ಅಯ್ಯಯ್ಯೋ, ಕೈಗಣಿತಿ. ಹಲ್ಲೆಲೂಯ, ಹಲ್ಲೆಲೂಯ. ಬೆಂಗಳೂರಿನಲ್ಲಿ ಕಾಲೇಜಿಗೆ ಸೇರಿಸ್ತೀರಾ. ಕಾಲೇಜ್ ಫೀಸು ವರ್ಷಕ್ಕೆ 3 ಲಕ್ಷ, 3 ವರ್ಷ ಡಿಗ್ರಿ, ಸರಿನಾ? ಅದಕ್ಕೆ ಏನು PG ರೂಮ್ ಇರೋದಕ್ಕೆಲ್ಲ ಸಪ್ರೇಟ್ ಆಗಿ ತಿಂಗಳಿಗೆ
ಒಂದು 15,000 ವರ್ಷಕ್ಕೆ ಅದೊಂದು ಲಕ್ಷ ಅಂತ ಇಟ್ಕೊಳ್ಳೋಣ. ಅಲ್ಲ ಎಷ್ಟಾಯ್ತು ವರ್ಷಕ್ಕೆ? 4 ಲಕ್ಷ. ಅವ್ರು ಊಟ ಮಾಡೋದಕ್ಕೆ, ಅವ್ರ ಬಟ್ಟೆ ತೆಗೆದುಕೊಳ್ಳೋದಕ್ಕೆ, ಅದಾಯಿತು ಇದಾಯಿತು ಹಿಂಗಾಯಿತು ಹಂಗಾಯಿತು, ಅದು ಕೊಟ್ಟರು ಇದು ಕೊಟ್ಟರು ಹಂಗಾಯ್ತು ಹಿಂಗಾಯ್ತು, ಅದಕ್ಕೊಂದು ಲಕ್ಷ. ಎಷ್ಟಾಯಿತು? 5 ಲಕ್ಷ. ಸರಿನಾ? 5 ಲಕ್ಷ ಕಟ್ಟಿ ನೀವೇನು ಮಾಡ್ತೀರಾ? ನಿಮ್ಮ ಮಗನಿಗೋ ನಿಮ್ಮ ಮಗಳಿಗೋ ನಿಮಗೆ ಗೊತ್ತಿರೋರು ಯಾರಿಗೋ ನೀವು ದುಡ್ದಂಥ ದುಡಿಮೆಯಲ್ಲಿ ಕಷ್ಟಪಟ್ಟದ್ರಲ್ಲಿ ಎಲ್ಲೋ ಸಾಲ ತೊಗೊಂಡು ಲೋನ್ ತೊಗೊಂಡು ಏನು ಮಾಡ್ತೀವಿ? ಫೀಸೆಲ್ಲ ಕಟ್ತೀವಿ, ಕಾಲೇಜ್ಗೆ ಅವ್ನು ಕಳಿಸ್ಕೊಡ್ತೀವಿ. ಬಹಳ ಸಂತೋಷ. ಅಲ್ಲೆಲ್ಲೂಯ್ಯ. 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸರಿ ಬರ್ತಾನೆ. ನಾವು ಸಂತೋಷವಾಗಿ ಮಾಡಿಕೊಂಡು ಅವನು ಅಡುಗೆ ಎಲ್ಲ ಮಾಡಾಕಿ, ಬಿರಿಯಾನಿ ಎಲ್ಲ ಮಾಡಾಕಿ, ನನ್ನ ಮಗ ಬಹಳ ಕಷ್ಟಪಟ್ಟು ಬಂದಾನೆ, ಅಲ್ಲಿ ಪಿ ಜಿಯಲ್ಲಿ ಏನು ಕೊಟ್ಟರೋ ಏನು ತಿನ್ನೋ ಏನು ಬಿಟ್ಟರೋ, ಅಯ್ಯೋ ದೇವರೇ ಅಂತ ಎಲ್ಲ ಅಡುಗೆ ಮಾಡಿ ಹಾಕ್ತೀರಾ. ಅಲ್ಲೆಲ್ಲೂಯ್ಯ. ಆದರೆ ನೀನು ಕಳಿಸಿದವರು ನಿಮ್ಮ ಮಗ ಬಹಳ ಜಾಣ. ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತಾನೆ. ಅಲ್ಲೆಲ್ಲೂಯ್ಯ. ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ತಾನೆ, ನನಗೆ ಚಿತ್ರಾನ್ನ ಬೇಕು ಅಂತ. ಚಿತ್ರಾನ್ನ ಬರುತ್ತೆ, ತಿಂತಾನೆ. ಲ್ಯಾಪ್ಟಾಪ್ ಇಸ್ಕೊಟ್ಟಿರ್ತೀರ, ಲ್ಯಾಪ್ಟಾಪಲ್ಲಿ ಅದು ಇದು ನೋಡಿ, ಈ ಫಿಲ್ಮೆಲ್ಲ ನೋಡಿ ಮಧ್ಯಾಹ್ನ ಆಗುತ್ತೆ. ಮತ್ತೊಂದು ಆರ್ಡ್ರ್ ಮಾಡ್ತಾನೆ, ಮತ್ತು ಯಾಕೋ ಸರಿ ಇಲ್ಲ, ಬಿರಿಯಾನಿ ಮಾಡೋಣ, ಯಾಕಂದರೆ ಸ್ವಲ್ಪ ಮಳೆ ಎಲ್ಲ ಬಂದಿದೆಯಲ್ಲ, ಬಿರಿಯಾನಿ ಆರ್ಡ್ರ್ ಮಾಡೋಣ. ಬಿರಿಯಾನಿ ಬರುತ್ತೆ, ಬಿರಿಯಾನಿ ತಿಂತಾನೆ. ಹಲ್ಲೆಲೂಯಾ. ಬಿರಿಯಾನಿ ತಿಂದಿದ್ದು ಫುಲ್ ಆಗಿಬಿಡುತ್ತಾ. ಸ್ವಲ್ಪ ಹೊತ್ತು ಏನು ಮಾಡೋಣ ಹಂಗೆ ಸ್ನ್ಯಾಪ್, ಸ್ವಲ್ಪ ಹೊತ್ತು ಮಲಗೋಣ ಅಂದರೆ ಮಲಗಿದವನು 5 ಗಂಟೆವರೆಗೂ ಎದ್ದೇಳೋದೇ ಇಲ್ಲ. 5 ಗಂಟೆಗೆ ಎದ್ದೇಳ್ತಾನೆ, ಫ್ರೆಶ್ ಆಗ್ತಾನೆ. ಹಲ್ಲೆಲೂಯಾ. ಸಂಜೆ ಹೋಗಿ ಕಾಫಿ ಗೀಪಿ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು 8 ಗಂಟೆಗೆ ಬಂದು ಅಲ್ಲೂ ಊಟ ಮಾಡ್ಕೊಂಡೇ ಬಂದ್ಬಿಡ್ತಾನೆ. 9 ಗಂಟೆಗೆ ಬರ್ತಾನೆ. ಸ್ವಲ್ಪ ಹೊತ್ತು ಮೊಬೈಲಲ್ಲಿ ಹಿಂಗೆ ಅಂದು, ಲ್ಯಾಪ್ಟಾಪಲ್ಲಿ ಹಿಂಗೆ ಅಂದು 12 ಗಂಟೆಗೆ ಮಲಗಿಬಿಡ್ತಾನೆ. ಹಲ್ಲೆಲೂಯಾ. ಮತ್ತೆ ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತಾನೆ. ಅದೇ ನಡೆಯುತ್ತೆ. ಇವಾಗ ನೀವು 5 ಲಕ್ಷ ಕೊಟ್ಟಿದ್ದು ಕಳಿಸಿದ್ದೇನಕ್ಕೆ? ಹೌದಾ? ಆದ್ರೆ ಅವನು ಮಾಡ್ತಿರೋದೇನು? ಏನು ಮಾಡ್ತಾ ಇದ್ದಾನೆ? ಮಜಾ ಮಾಡ್ತಿದ್ದಾನೆ. ರೈಟ್. ಅವ್ರ ತಂದೆ ತಾಯಿಗೆ ಏನು ಮಾಡ್ತಾ ಇದ್ದಾನೆ? ಮೋಸ. ಕಾರಣ ಅವ್ರ ತಂದೆ ತಾಯಿ ಅವನಲ್ಲಿ ಡಿಗ್ರಿ ನೋಡಾಯ್ತು, ನನ್ನ ಮಗ 3 ವರ್ಷ ಡಿಗ್ರಿ ಮುಗಿಸ್ಬಿಡ್ತಾನೆ, ಹಲ್ಲೆಲೂಯಾ, ಡಿಗ್ರಿ ಕಂಪ್ಲೀಟ್ ಮಾಡಿಬಿಡ್ತಾನೆ, ಇದೆಲ್ಲ ಬಂದ್ಬಿಡುತ್ತೆ, ಒಳ್ಳೆ ಕೆಲಸ ಸಿಕ್ಬಿಡುತ್ತೆ ಅಂತ ಅವ್ರ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಹೌದ್ರಾ? ಇದ್ದೀರಾ? ಹಲ್ಲೆಲೂಯಾ. ಆದ್ರೆ ಇವನೇನು ಮಾಡ್ತಾ ಇದ್ದಾನೆ? ಅವನಿಗೇನು ಸರಿ ಅನ್ಸುತ್ತೋ, ಅವನಿಗೇನು ಮನ್ಸಿಗೆ ಬಂತೋ ಅದನ್ನ ಯಾವತ್ತೋ ತಿಂಗಳಿಗೆ ಒಂದ್ಸರಿನೋ 15 ದಿವಸಕ್ಕೆ ಒಂದ್ಸರಿನೋ ಹೋಗಿ ಬರೋದು. ಸರಿ, ಡೈಲಿನೂ ಕಾಲೇಜಿಗೆ ಓದಲೇ ಇಲ್ಲ, ಹಲ್ಲೆಲೂಯಾ, ಎಕ್ಸಾಮ್ ಸರಿಗೆ ಬರಲಿಲ್ಲ, ಏನಾಗ್ತಾನೆ? ಹೌದಾ? ಹಲ್ಲೆಲೂಯಾ. ಇದನ್ನೇ ಅದೇ ಜಾಗದಲ್ಲಿ ನಿಮ್ಮನ್ನ ಇಟ್ಟುಕೊಳ್ಳ್ರಿ. ದೇವರು ಪರಲೋಕವು ಜಗದುತ್ಪತ್ತಿಗಿಂತ ಮುಂಚೆ ಇನ್ನು ನೀನು ಪಿಂಡವಿರುವಾಗಲೇ ದೇವರ ಕಣ್ಣುಗಳು ನಿನ್ನನ್ನು ಕಂಡು, ನಿನ್ನ ಮೊದಲನೇ ದಿನ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕಡೆಯ ದಿನವನ್ನು ಏರ್ಪಡಿಸಿ ಆಶೀರ್ವಾದಗಳನ್ನು ಆರೋಗ್ಯಗಳನ್ನು ಕೊಟ್ಟು, ಒಳ್ಳೆ ತಂದೆ ತಾಯಿಗಳನ್ನು ಕೊಟ್ಟು, ಒಳ್ಳೆ ಆರೋಗ್ಯವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಕುಟುಂಬವನ್ನು ಕೊಟ್ಟು ದೇವರೆಲ್ಲ ಕೊಟ್ಟಿದ್ದಾನೆ. ಆದರೆ ದೇವರು ಹೇಳಿದಂತ ಕೆಲಸವನ್ನ ಕಾರ್ಯವನ್ನು ಮಾಡುತ್ತಾ ಇದೀಯಾ? ಹಲ್ಲೆಲೂಯಾ. ಯಾರನ್ನ ಮೋಸ ಮಾಡ್ತಾ ಇದ್ದೀಯ? ಮೊದಲು ದೇವರ ರಾಜ್ಯಕ್ಕಾಗಿ, ಕರ್ತನ ಸೇವೆಗಾಗಿ, ಆತನಿಗಾಗಿ ಏನಾದ್ರೂ ಮೊದಲು ಮಾಡಬೇಕು, ಆಮೇಲೆ ನಿನ್ನ ಕೆಲಸ. ನಾವೇನ್ ಮಾಡ್ತೇವೆ? ಮೊದಲು ನಮ್ಮ ಕೆಲಸ, ಕಡೆಗೆ ಸ್ವಲ್ಪ ಟೈಮ್ ಮುಗಿದ್ರೆ ದೇವರ ಕೆಲಸ. ಹಾಗೆ ಅಲ್ಲ. ಆಶೀರ್ವಾದ ಹೊಂದಿಕೊಳ್ಳಬೇಕಾ? ದೇವರು ನಿನಗಿಟ್ಟುವಂತ ಎಲ್ಲ ಐಶ್ವರ್ಯಗಳನ್ನು ಹೊಂದಿಕೊಳ್ಳಬೇಕಾ? ಆತ್ಮಿಕ ವರಗಳನ್ನ ಫಲಗಳನ್ನ ಹೊಂದಿಕೊಳ್ಳಬೇಕಾ? ದೇವರು ಹೇಳಿದಂತ ಕಾರ್ಯಗಳನ್ನ ಕೆಲಸವನ್ನ ನೀನು ಮಾಡುವನಾಗಬೇಕು. ಇಲ್ಲ ಅಂದ್ರೆ ನಾವೇನಾಗ್ತೀವಿ? ಪೇಲೆ ಆಗೋದು. ಏನಾಗ್ತೀವಿ ಹೇಳ್ರಿ? ಪೇಲೆ. ಆ ಪರಲೋಕ ರಾಜ್ಯ ಇಲ್ಲ. ಇದೀರಾ? ದೇವರ ಕೆಲಸವನ್ನ ಮಾಡ್ತಾ ಇದ್ದೇವ, ದೇವರು ಹೇಳಿದಂತ ಕೆಲಸವನ್ನ ಮಾಡ್ತಾ ಇದ್ದೇವ. ನಮ್ಮ ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಕೆಲಸವನ್ನ ನೇಮಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ. ಸಭೆಯಲ್ಲಿ ನೀವಿರೋರೆಲ್ಲ ಬಂದು ಕೂತ್ಕೊಳ್ಳೋದಕ್ಕೆ ದೇವರು ಕರೆದಿಲ್ಲ. ಸುಮ್ಮನೆ ನಾವು ಹೇಳೋದನ್ನ ಕೇಳುವುದಕ್ಕೆ ನಿಮ್ಮನ್ನ ಕರೆದಿಲ್ಲ. ದೇವರಿಗೋಸ್ಕರ ನೀನೇನು ಮಾಡಲಿದ್ದೀಯಾ? ಹಲ್ಲೆಲೂಯಾ. ನಾನು ನಂಬ್ತೇನೆ, ಚೈನ್ ಪ್ರೇಯರ್ ಬಂದವರೆಲ್ಲರ ಜೀವಿತವನ್ನ ದೇವರು ಬದಲಾಯಿಸಿದ್ದಾನೆ. ಹಲ್ಲೆಲೂಯಾ. ಆಗಿರೋರೆಲ್ಲ ಒಂದು ಹಲ್ಲೆಲೂಯಾ ಹೇಳ್ರಿ. ತುಂಬಾ ಜನರ ಜೀವಿತ ಬದಲಾಗಿದೆ. ಅನೇಕರ ಸಾಲಗಳು ತೀರಿದೆ, ಅನೇಕರ ಸಮಸ್ಯೆಗಳು ಬದಲಾಗಿದೆ. ನೀನು ದೇವರಿಗಾಗಿ ಮಾಡುವಾಗ ದೇವರು ನಿನಗಾಗಿ ಮಾಡ್ತಾನೆ. ಕೊಡಿರಿ, ಆಗ ಜಡಿದು ಅಲ್ಲಾಡಿಸಿ ಕುಲುಕಿ ನಿನ್ನ ಸೆರಗಿಗೆ ಹಾಕ್ತಾನೆ. ನೀನು ಕೊಡದೇ ಇಲ್ಲ ಅಂದ್ರೆ
ಎಲ್ಲಿಂದ ಹೊಂದಿಕೊಳ್ತೀಯ? ಹಲ್ಲೆಲೂಯಾ. ನಾನು ಬೇರೆ ಚೈನ್ ಪ್ರೇಯರ್ ಮಾತ್ರ ಹೇಳ್ತಾ ಇಲ್ಲ, ಗಮನ ಇಟ್ಕೊಳ್ಳಿ. ಬೇರೆ ಚೈನ್ ಪ್ರೇಯರ್ಗೆ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬರಬೇಕು. ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದೀಯ? ಸುವಾರ್ತೆ ಸಾರ್ತಾ ಇದೀಯಾ? ದೇವರಿಗೋಸ್ಕರ ಏನು ಮಾಡ್ತಾ ಇದ್ದೀಯಾ? ದೇವರಿಗೋಸ್ಕರ ಏನು ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಭಕ್ತನಿಗೆ ಹೇಳ್ತಾನೆ, ಅಪ್ಪ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ತಾ ಇದೆ. ಜಿಂಕೆಯು ನೀರಿಗಾಗಿ ಹೇಗೆ ತವಕ ಪಡ್ತದೋ, ನೀರಿಲ್ಲದ ಮನುಷ್ಯನು ಮರುಭೂಮಿಯಲ್ಲಿ ಇರುವವನು ನೀರಿಗಾಗಿ ಹೇಗೆ ಆತೊರೆಯುತ್ತಾನೋ, ಆ ರೀತಿಯಾಗಿ ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತಾ ಇದ್ದೇವಾ. ದೇವರಿಗೋಸ್ಕರ ಪ್ರತಿದಿನ ಅಪ್ಪ ನಾನೇನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾರಿಗೆ ವಾಕ್ಯ ಹೇಳಬೇಕು, ಎಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, ಯಾರ ಹತ್ರ ಹೋಗಿ ಮಾತಾಡ್ಲಿ, ಎಷ್ಟೊತ್ತು ಪ್ರಾರ್ಥನೆ ಮಾಡ್ಲಿ, ಯಾವಾಗ ಉಪವಾಸ ಮಾಡ್ಲಿ, ಕೇಳಿದ್ದೀರಾ? ಮಾಡ್ತಾ ಇದ್ದೀರಾ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ತವಕ ಪಡದೆ, ಆತನ ಕೆಲಸವನ್ನ, ಕಾರ್ಯವನ್ನು ನೀನು ಮಾಡದೆ ಹೋದರೆ ನಿನ್ನ ಜೀವಿತದಲ್ಲಿ ಯಾವ ಮೇಲುಗಳು, ಯಾವ ಆಶೀರ್ವಾದಗಳು ಬರೋದೇ ಇಲ್ಲ. ಹಲ್ಲೆಲೂಯಾ. ಸುಮ್ಮನೆ ಜೀವನ ನಡೀಬೇಕು, ನಡೀತಾ ಇದೆ. ಹೋಗ್ಬೇಕು, ಹೋಗ್ತಾ ಇದೆ. ಕಾಲೇಜ್ಗೆ ಹೋಗ್ಬೇಕು, ಅಟೆಂಡೆನ್ಸ್ ಕಮ್ಮಿ ಆದ್ರೆ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತಾರೆ, ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಪ್ರಾರ್ಥನೆ, ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಲೇಬೇಕು. ಪ್ರಿಯ ಸಹೋದರನೇ, ಸಹೋದರಿ, ಎಷ್ಟು ಜನ ನಷ್ಟಪಟ್ಟು ಹೋಗ್ತಾ ಇದ್ದಾರೆ. ನೀವು ಕಣ್ಣಿಗೆ ನೋಡುವ ಹಾಗೆ ಹಾಸ್ಪಿಟ್ಲ್ನಲ್ಲಿ ಎಷ್ಟು ಜನ ಸತ್ತು ಹೋಗ್ತಾ ಇದ್ದಾರೆ, ಎಷ್ಟು ವಿಧವಾದ ರೋಗಗಳು ಬರ್ತಾ ಇದೆ. ಯಾಕೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ? ಯಾಕೆ ಹೋಗಿ ತಲೆ ಮೇಲೆ ಕೈ ಇಟ್ಟು ಆತ್ಮದಲ್ಲಿ ತುಂಬಿಸಲ್ಪಟ್ಟವರಾದ ಮೇಲೆ, ಅಭಿಷೇಕ ಹೊಂದಿಕೊಂಡವರಾದ ಮೇಲೆ, ದೇವರಲ್ಲಿ ದೃಢವಾದ ಮೇಲೆ ಹೋಗಿ ಕೈಗಳನ್ನಿಟ್ಟ ತಕ್ಷಣ ಬಿಡುಗಡೆ. ಹಲ್ಲೆಲೂಯಾ. ಯಾಕೆ ನಾವು ಈ ಪರಿಸ್ಥಿತಿಯಲ್ಲಿರೋ ಕಾರಣ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಏನು ಮಾಡ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದವನ್ನ. ಆದಿಕಾಂಡ ಬರೆದ ಪುಸ್ತಕದಲ್ಲಿ, ಆದಿಕಾಂಡ ಬರೆದ ಪುಸ್ತಕ 22ನೇ ಅಧ್ಯಾಯ, ಮೊದಲನೇ ವಾಕ್ಯವನ್ನು ಓದೋಣ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. இந்த காரியங்கள் நடந்த பின்பு தேவன் ஆபிரகாமை சோதித்தார். எப்படி எனில் அவர் அவனை நோக்கி ஆபிரகாமே என்றார். அவன் இதோ அடியேன் என்றான். படிமா. அப்பொழுது ஆபிரகாமுக்கு, உன் ஏசகனும் உன் நேசகுமாரனாகிய ஈசாக்கை நீ இப்பொழுது அழைத்து கொண்டு மோரியா தேசத்துக்கு போய் அங்கே நான் உனக்கு குறிக்கும் மலைகள் ஒன்றின் மேல் அவனை தகன பலியாக பலியிடு என்றார். ಆಬ್ರಹಾಂ ಅಧಿಕಾಲೆಯಲ್ಲಿ ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಆದಿಕಾಂಡ ಬರೆದ ಪುಸ್ತಕ 22ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಆಬ್ರಾಮನೊಟ್ಟಿಗೆ ಮಾತನಾಡ್ತಾರೆ. ಆಬ್ರಾಮನೇ, ನಿನ್ನ ಮಗನನ್ನ ಏನು ಮಾಡಬೇಕು? ನನಗೆ ಏನು ಮಾಡಬೇಕು? ನನಗೆ ಹೇಳ್ರಿ, ಏನು ಮಾಡಬೇಕು? ನನಗೆ ಕೇಳಿಸ್ತಾ ಇಲ್ಲ. ನನಗೆ ಸತ್ಯವೇದ ಓದೋರು ಹೇಳ್ರಿ, ನನಗೆ ಏನು ಮಾಡಬೇಕು? ಸರ್ವಾಂಗ. ಹಂಗಂದ್ರೆ ಏನು ಮಾಡಬೇಕು? ಹೆಂಗೆ ಬಲಿ ಕೊಡೋದಂದ್ರೆ ಹೆಂಗೆ ಕೊಡ್ತಾರೆ? ಆಗಿನ ಕಾಲದಲ್ಲೆಲ್ಲ ದೊಡ್ಡ ಕತ್ತಿ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಿಲ್ಲ, ಕತ್ತನ್ನು ಕುಯ್ದು ಬಿಡ್ತಾ ಇದ್ರು. ಹಲ್ಲೆಲೂಯಾ. ಆ ಬಲಿಪೀಠದ ಮೇಲಿಟ್ಟು ಕತ್ತನ್ನು ಕುಯ್ದು ಕಾಲುಗಳನ್ನು ಕುರಿಗೆ ಕಟ್ಟಿ ಕತ್ತನ್ನು ಕುಯ್ದು ಹಾಗೇ ರಕ್ತ ಹಿಡಿದ ಮೇಲೆ ಏನು ಮಾಡ್ತಾ ಇದ್ರು? ಬೆಂಕಿಯನ್ನು ಹಚ್ತಾ ಇದ್ರು. ಹಲ್ಲೆಲೂಯಾ. ಬೆಳಗ್ಗೆನೆ ಆಬ್ರಹಾಮನ ಹತ್ರ ದೇವರು ಮಾತಾಡ್ತಾರೆ. ಮಗ, ಅಪ್ಪ ನಾನು ಇದೀನಿ ಹೇಳಿ. ಹೌದಾ? ಒಳ್ಳೇದು. ಇನ್ನು ಭಾಳ ಒಬ್ಬನೇ ಮಗ ಇದಾನಲ್ಲ. ಹಲ್ಲೆಲೂಯಾ.
ಅವನ್ನ ತಗೊಂಬಂದು ನನ್ನ ಏನು ಮಾಡು, ನನಗೆ ಏನು ಮಾಡು, ಸರ್ವಾಂಗ ಹೋಮ ಮಾಡು, ಅಂದರೆ ಬಲಿ ಕೊಡು. ಹಲ್ಲೆಲೂಯಾ. ಇದ್ದೀರಾ? ಎಷ್ಟು ಜನ ಇದ್ದೀರಾ? ಪಕ್ಕದಲ್ಲಿರೋ ಕೈ ಕೊಟ್ಟಿಡ್ರಿ. ನಿಮ್ಮ ಮಕ್ಳಿದಾರಾ? ಹೇಳ್ರಿ, ಮಕ್ಳಿದಾರಾ? ಬ್ರದರ್ ಕೊಡ್ರಿ ಕೈ, ಸುಮ್ಮನೆ ಇರಬಾರ್ದು, ಕೈ ಕೊಡಬೇಕು. ಮಕ್ಳಿದಾರಾ? ನೀವು ಬೆಳಗ್ಗೆನೆ ಎದ್ದೇಳ್ತೀರಾ 5 ಗಂಟೆಗೆ, ಫ್ರೆಶ್ ಎಲ್ಲ ಆಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ದೇವರು ಮಾತಾಡ್ತಾರೆ, ಮಗನೇ ಮಗಳೇ, ನಿನ್ನ ಮಗನ್ನ ನಿನ್ನ ಮಗಳನ್ನ ನನಗೋಸ್ಕರ ಬಲಿ ಕೊಡು ಅಂದಿದ್ದು. ನೀವೇನು ಮಾಡ್ತೀರಾ? ಏನು ಮಾಡ್ತೀರಾ ಹೇಳ್ರಿ? ಏನು ಮಾಡ್ತೀರಾ? ಅಯ್ಯಯ್ಯೋ, ಏನು ಮಾಡ್ತೀರಾ? ಹೇಳಿದ್ರು ದೇವರು ಸ್ಪಷ್ಟವಾಗಿ ಕೇಳ್ತಾ ಇದೆ, ಕೊಡು ಅಂದ್ರು. ನೀವೇನು ಮಾಡ್ತೀರಾ? ಛೀ, ಏನು ಮರ ಏನೇನೋ ಬರ್ತಾ ಇರೋದು, ಛೀ ತಗೋ ಅಲ್ಲ, ಏನಿಲ್ಲ ಅಪ್ಪ, 2ನೇ ಸರಿ ನಿನ್ನ ಮಗನ ನನಗೆ ಕೊಟ್ಬಿಡು. ಯಾವುದೋ ಸೈತಾನ ಇದು ಮಾತಾಡ್ತಾನೆ, ಛೀ ಸೈತಾನ, ಹೋಗ್ ಅಪ್ಪ. ಸ್ವಲ್ಪ ಎದ್ದು ಆ ಕಡೆ ಈ ಕಡೆ ಓಡಾಡಿ ನೀರೆಲ್ಲ ಕುಡಿದು ಏನೇನೋ ಬರ್ತಿದೆಯಲ್ಲ ಅಪ್ಪ ಇವತ್ತು, ಛೇ ಅಪ್ಪ ಎಸಪ್ಪ ಕಾಪಾಡಪ್ಪ ಅಂತ ಮತ್ತೆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋ ದೇವರು ಹೇಳ್ತಾರೆ, ನಿನ್ನ ಮಗನ ನನಗೆ ಕೊಡು. ಪ್ರಾರ್ಥನೆ ಮುಗಿಸ್ಬಿಡ್ತೀವಿ. ಮುಂದೆ ಏನೇನೋ ಬರ್ತಿದೆ ಅಪ್ಪ. ಕೆಳಗೆ ಹೋಗಿ ಹೆಂಡತಿ ಹತ್ರನೋ ಗಂಡ ಹತ್ರನೋ, ಯಾಕ್ರಿ ಹಿಂಗೆ ಕೂತಿದ್ದೀರಾ ಅಂದರೆ, ಕೆಟ್ಟ ಕನ್ಸು ಕಣೆ, ಅಯ್ಯೋ ಏನೇನೋ ಬಂತು, ಅದೆಲ್ಲ ಕೇಳ್ಬೇಡ, ನೀವು ಹೋಗು. ಏನಾಯ್ತಮ್ಮ? ಪಾತ್ರೆ ಆ ಕಡೆಗೆ ಡಂಗ್ ಡಿಂಗ್ ಅಂತ ಇರುತ್ತೆ, ಏನಮ್ಮ ಹಿಂಗೆ ಮಾಡ್ತಿದೆ, ಏನೋ ಕೆಟ್ಟ ಕನ್ಸು ಬಂತಾನೆ, ಹೆಂಗೋ ಆಗ್ತದೆ, ಬಿಡ್ರಿ ಬಲ್ಲಿ ಬಿಡ್ರಿ, ಟೀ ಬೇಕಾ ಕಾಫಿ ಬೇಕಾ ಹೇಳ್ರಿ ಅಂತ ಹೇಳಿ ಕೊಟ್ಬಿಡ್ತೀನಿ. ಹಲ್ಲೆಲೂಯಾ. ಆದರೆ ಆಬ್ರಾಮನ ಗಮನಿಸ್ರಿ, ಮಗ ಆಬ್ರಾಮ ಅಂದಿದ್ದು, ಹೇಳಪ್ಪ ನಿನ್ನ ಮಗನ ನನಗೋಸ್ಕರ ಏನ್ ಮಾಡಬೇಕು? ಸರ್ವಾಂಗ ಹೋಮ ಮಾಡಬೇಕು. 3ನೇ ವಾಕ್ಯ ಓದೋಣ. ಬೆಳಿಗ್ಗೆ ಅಬ್ರಾಹಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ஆபிரகாம் அதிகாலையில் எழுந்து தன் கழுதையின் மேல் சேணம் கட்டி தன் வேலைக்காரரில் 2 பேரையும் தன் குமாரன் ஈசாக்கையும் கூட்டிக் கொண்டு தகன பலிக்கு கட்டைகளையும் பிளந்து கொண்டு தேவன் தனக்கு குறித்த இடத்திற்கு புறப்பட்டு போனான். ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಆಬ್ರಾಮನು ತನ್ನ ಮಗನಂತ ದೇವರು ಕೊಡಬೇಕು ಅಂತ ಹೇಳಿದ್ದು ಮುಖ್ಯವಾದ ವಿಷಯ. 2ನೇ ವಾಕ್ಯದಲ್ಲಿ ಮೊದಲ ಭಾಗವನ್ನು ನಾವು ಓದಿಕೊಳ್ಳುವಾಗ, ನಿನಗೆ ಪ್ರಿಯನಾಗಿರುವ ಸಾಕು ಮಗನು ಪಡಿಮ ಉನக்கு ಏಕಸುತನು ಉನ್ನೇಸ ಕುಮಾರನು. ನೋಡ್ರಿ, ಅವನಿಗಿರೋದು ಒಬ್ಬನೇ ಮಗ, ಹೌದ್ರಾ? ಎಲ್ಲರಿಗೂ ಗೊತ್ತು. ಎಷ್ಟು ವರ್ಷದಲ್ಲಿ ಹುಟ್ಟ? 100 ವರ್ಷದಲ್ಲಿ ಹುಟ್ಟ. ಏನೋ ಕಷ್ಟಪಟ್ಟು ಏನೋ ಮಾಡಿ ದೇವರು ದಯೆ ತೋರಿಸಿ ಒಂದು ಮಗುವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ರೈಟ್. ಬೆಳಗ್ಗೆನೆ ಇದ್ರೆ ಯೇಸು ಸ್ವಾಮಿ ಏನು ಹೇಳ್ತಾರೆ? ನೀನ್ ಮಗನ ದಗನ ಬಲಿ ಮಾಡ್ಬಿಡು, ಏನೋ ಸರ್ವಾಂಗ ಹೋಮ ಮಾಡ್ಬಿಡು ಅಂದ್ರು. ಹಲ್ಲೆಲೂಯಾ. ಆಬ್ರಾಮನ್ ಏನ್ ಮಾಡ್ದ? ಬೆಳಗ್ಗೆನೆ ಎದ್ದ, ಅವ್ರ ಹೆಂಡತಿನ ಕರೆದ, ನೋಡಮ್ಮ ನಾನು ಹೋಗ್ತಾ ಇದ್ದೀನಿ, ನನ್ನ ಮಗನ್ನ ಏನ್ ಮಾಡೋದಿಕ್ಕೆ ಫಿನಿಶ್ ಮಾಡಕ್ ಹೋಗ್ತಾ ಇದ್ದೀನಿ, ನಮ್ಮನ್ನು ಚೆನ್ನಾಗಿ ಕಲಿಸ್ಕೊಡು ಅಂತ ಹೇಳಿ ಅವ್ರ ಹೆಂಡತಿ ಎಲ್ಲ ಮಾತಾಡಿ ಊಟ ಗೀಟ ಎಲ್ಲ ಕಟ್ಕೊಂಡು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಕೊಂಡು ಅಷ್ಟು ದೂರ ಹೋಗ್ಬೇಕಲ್ವಾ, ಅದಕ್ಕೆ ಎಲ್ಲ ಮಾಡಿಕೊಂಡು ಹೊರಟ್ನ. ಏನ್ ಮಾಡ್ದ? ಬೆಳಗ್ಗೆನೆ ಎದ್ದ, ಹೋಗೋದಕ್ಕೆಲ್ಲ ಸಿದ್ಧ ಮಾಡ್ಕೊಂಡ. ಅವ್ರ ಹೆಂಡತಿ ಹೇಳಿದ್ನೋ ಇಲ್ಲೋ ಅಂತ ಸತ್ಯವಿದ್ದರೆ ಹೇಳ್ಬಿಟ್ಟು, ನನ್ನ ಪ್ರಕಾರ ಹೇಳ್ರಿ, ಸಾರಿ ಬೇಡ, ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಆಬ್ರಾಮ ಅವ್ರ ಹೆಂಡತಿ ಹತ್ರ ಹೇಳಿರ್ತಾರ ಇಲ್ವಾ? ಹೇಳಿಲ್ವಾ? ಕಾರಣ ಬಿಟ್ಕೊಡ್ತಿರ್ಲಿಲ್ಲ. ಆಮೇಲೆ ಹೇಳ್ರಿ, ಯಾಕೆ ಹೇಳಿಲ್ಲ? ಓಕೆ, ಎಲ್ಲೋ ಬರ್ತೀನಿ ಅಂತ ಹೇಳ್ತಾರೆ. ರೈಟ್. ಹೇಳ್ರಿ, ಹೇಳಿದ್ರ ಇಲ್ವಾ? ಸರಿ, ಹೇಳಿದ್ರೆ ಏನಾಗ್ತಿತ್ತು? ಹೇಳ್ರಿ ಸರಿಯಾಗಿ ಹೇಳ್ರಿ, ಹೇಳಿದ್ರೆ ಏನಾಗ್ತಿತ್ತು? ಬೇಡ ಬಿಡ್ರಿ ಅಂತ ಹೇಳ್ತಿದ್ರ? ನೀವು ಹೇಳಷ್ಟು ಸಿಂಪಲ್ ಆಗಿ ನಡೀತಾ ಇದ್ದಿಲ್ಲ ಅಲ್ಲಿ. ನೀವೇ ಇಮ್ಯಾಜಿನ್ ಮಾಡ್ಕೊಡ್ರಿ. ಇವಾಗ ಆಬ್ರಾಮನ್ ಹೋಗಿ ಅವ್ರ ಹೆಂಡತಿ ಹತ್ರ 100 ವರ್ಷದಲ್ಲಿ ಹುಟ್ಟಿದ ನನ್ನ ಮಗನ ದೇವ್ರು ಕೇಳ್ತಾ ಇದಾರೆ, ಕೊಟ್ಬಿಡೋಣ ಅಮ್ಮ, ನಾನು ಹೋಗ್ತಾ ಇದ್ದೀನಿ ಅಂದಿದ್ರೆ ಏನ್ ನಡೀತಾ ಇತ್ತು? ಹೇಳ್ರಿ, ಏನ್ ನಡೀತಿತ್ತು? ಊರು ಒಂದಾಗ್ಬಿಡ್ತಿತ್ತು ಅವ್ರ ಮನೆ ಹತ್ರ. ಹಲ್ಲೆಲೂಯಾ. ಅಯ್ಯಯ್ಯೋ, ನನ್ನ ಗಂಡನಿಗೆ ಹುಚ್ಚಿಡಿದು ಬಿಟ್ಟಿದೆ ಕಣ್ರಿ, ಹುಚ್ಚಿಡಿದು ಬಿಟ್ಟಿದೆ. ಮಗು ಕೊಟ್ಟಿದ್ಯಾರು? ಕೊಟ್ಟೇವ್ರು ಯಾರು ಕೇಳ್ತಾರೇನಾ? ಮನುಷ್ಯಗಳಯ್ಯ ನೀನು, ಆ ಬುದ್ಧಿಗಿದ್ದಿ ಇದೆಯಾ ಇಲ್ಲ ನಿನಗೆ?
ದೇವರು ಅಂತ ಹುಚ್ಚಾಗ್ಬಿಟ್ಟಿದ್ಯಾ ನೀನು? ಯಾವನೋ ಒಬ್ಬನೇ ಮಗ ಅಂತ ಇವಾಗ ತಾನೇ ಸಂತೋಷವಾಗಿರ್ಬೇಕು ಅಂತ ಈಸಾಕನಂತ ಹೆಸರಿಟ್ಟಿದ್ದೀನಿ. ದೇವ್ರು ಇವಾಗ ತಾನೇ ಒಬ್ಬ ಮಗ ಕೊಟ್ಟಿದ್ದಾನೆ. ಅವನಿಗೊಂದು 10-12 ವರ್ಷ ಆಗಿದೆ, 10 ವರ್ಷ ಅಂತ ಇಟ್ಕೊ, 10 ವರ್ಷ ಆಗಿದೆ. ಇವಾಗ ತಾನೇ ಕಣ್ಣಾರೆ ನನ್ನ ಮಗನ ನೋಡ್ತಾ ಇದ್ದೀನಿ. ಅಯ್ಯೋ ನೀವು ಹುಚ್ಚಿಟ್ಬಿಟ್ಟಿದೆ ಕಣ್ರಿ, ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಲವ ಹೊಡ್ಕೊಂತಿದ್ರೆ ಇಲ್ಲ ಹೇಳ್ರಿ. ನೀವಾಗಿದ್ರೆ ಏನು ಮಾಡ್ತಿದ್ರಿ? ಭಾಳ ಸಂತೋಷ ಕರ್ಕೊಂಡೋಗ್ರಿ ಅಂತಿದ್ರ ಹೇಳ್ರಿ, ಇಲ್ಲ ತಾನೆ? ಹಲ್ಲೆಲೂಯ. ಅಬ್ರಾಮನ್ ಏನು ಮಾಡ್ದ? ತಡಿಯೆಲ್ಲ ಹಾಕ್ಸ್ಕೊಂಡ, ಮಗನ್ನ ಕರ್ಕೊಂಡ, ಆಳುಗಳನ್ನ ಕರ್ಕೊಂಡ. ಹೇಳಿದ್ಮೇಲೋ ಸತ್ಯವಿದೆ, ಹೇಳದ್ಬಿಟ್ಟಿಲ್ಲ. ಹಲ್ಲೆಲೂಯ. ಅನೇಕ ಸಮಯಗಳಲ್ಲಿ, ಅನೇಕ ವೇಳೆಗಳಲ್ಲಿ ನಮ್ಮ ಆತ್ಮಿಕ ವಿಷಯಗಳನ್ನ ಮತ್ತೊಬ್ಬರ ಹತ್ರ ಹೇಳುವಾಗ ಹಲ್ಲೆಲೂಯ ಆ ಆತ್ಮಿಕ ಆಶೀರ್ವಾದ ನಾವು ಕಳೆದುಕೊಳ್ತೇವೆ. ಇದೀರಾ? ಅದು ಗಂಡ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ನಿನಗೇನೋ ಒಂದು ದೇವರು ಪ್ರೇರೇಪಣೆ ಕೊಟ್ಟರು, ಅದನ್ನೋಗಿ ಅವ್ರ ಹತ್ರ ಹೇಳಿದ್ರೆ ಅವ್ರೇನು ಹೇಳ್ತಾರೆ? ಅದೆಲ್ಲ ಇಲ್ಲ, ಸುಮ್ಮನೆ ರೀ, ಸುಮ್ಮನೆ ನೀವು ಹುಚ್ಚು ಸಾಡ್ದಂಗೆ ಆಡ್ತೀರಾ. ಹಲ್ಲೆಲೂಯ. ಯಾರಿಗೋ ಬಡವರಿಗೋ ಅವ್ರಿಗೂ ಇವ್ರಿಗೋ ಊಟ ಕೊಡಿಸ್ಬೇಕು, ಅಕ್ಕಿ ಎಲ್ಲ ಕೊಡಿಸ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ರೀ, ಎಲ್ಲಿದ್ದಾರೆ ಬಡವರು? ಅಕ್ಕಿ ಕೊಡ್ತಾ ಇಲ್ಲ ರೀ ಸಿದ್ದರಾಮಯ್ಯ, ನೀವೇನು ಕೊಡೋದು? ಹಲ್ಲೆಲೂಯ. ಈಗ ಯಾರು ಬಡವ್ರು ಇಲ್ಲ ರೀ. ಬಡವ್ರು ಎಲ್ಲಿದ್ದಾರೆ? ಬಡವರೇ ಇಲ್ಲ. ಎಲ್ಲರೂ ನೀವು ಕೊಡಕ್ ಹೋದ್ರೆ ಎಲ್ಲರೂ ಬಡವರೇ, ಅದಕ್ಕೆ ಕೊಡೋದು ಬೇಡ. ದೇವರು ನಿನ್ನಲ್ಲಿ ಒಂದು ಪ್ರೇರೇಪಣೆ ಕೊಟ್ಟಾಗ, ಪ್ರಾರ್ಥನೆ ವಿಷಯದಲ್ಲಿಯೋ, ಸೇವೆ ವಿಷಯದಲ್ಲಿಯೋ, ಬೇರೆ ಕಾರ್ಯಗಳಲ್ಲಿಯೋ ಪ್ರೇರೇಪಣೆ ಕೊಟ್ಟಾಗ ಮತ್ತೊಬ್ಬರೊಟ್ಟಿಗೆ ಡಿಸ್ಕಸ್ ಮಾಡಬೇಡ. ಹಲ್ಲೆಲೂಯ. ಸೇವಕರೊಟ್ಟಿಗೆ ಮಾತ್ರ ಮಾಡಬೇಕು. ಸೇವಕರೇ ನನಗೆ ಹೀಗೆ ಬಂದಿದೆ, ಈಗ ನಡೀತಾ ಇದೆ. ಸೇವಕರು ನಿಮ್ಗೆ ಆಲೋಚನೆ ಕೊಡ್ತಾರೆ, ಏನು ಮಾಡ್ಬೇಕು, ಹೇಗೆ ಮಾಡ್ಬೇಕು. ಅದೇ ನೀವು ಬೇರೆಯವ್ರ ಹತ್ರ, ದೇವರ ತಿಳಿದವರ ಬಳಿಯಲ್ಲೂ ಅಬ್ರಾಮನ್ ಏನ್ ಮಾಡಲಿಲ್ಲ? ಹೇಳಲಿಲ್ಲ. ಎಷ್ಟೋ ವಿಷಯಗಳು, ದೇವರ ವಿಷಯಗಳನ್ನ, ದೇವರ ಕಾರ್ಯಗಳನ್ನ ಸುಮ್ಮನೆ ಎಲ್ಲರ ಹತ್ರ ಹಂಚ್ಬಿಡ್ಬೇಡ್ರಿ. ನಿನಗೆ ಕೊಟ್ಟದ್ದು ನಿನಗೆ ಮಾತ್ರ ಗೊತ್ತು. ಹೌದಾ? ಅಬ್ರಾಮನೊಟ್ಟಿಗೆ ಮಾತನಾಡಿದ್ ಯಾರು ಅಂತ ಅಬ್ರಾಮನಿಗೆ ಮಾತ್ರ ಗೊತ್ತು. ಸಾರಾಳಿ ಗೊತ್ತಾ? ಸಾರಾಳಿ ಅಂದಿರ್ತಾರೆ, ಯಾವ್ದು ದೆವ್ವಾಗಿವ ಮಾತಾಡ್ಬೇಕು, ಸುಮ್ಮನೆ ರೀ. ಮಗನ ಯಾರ ದೇವ್ರು ಕೇಳ್ತಾರ? ಏನು ಮಂಚ ಮರೆಯ ನೀನು? ಆ ಕುರಿ ದನ ಅದೆಲ್ಲ ಕೇಳಿದ್ರೆ ಕೊಟ್ಬಿಡ್ಬೋದು. ಮನುಷ್ಯನ್ ಯಾವಾಗಾರು ದೇವ್ರು ಕೇಳಿದಾರೆ ಅಂದ್ರೆ ಏನ್ರಿ ನೀವು ಹೊಸದಾಗಿ ಹೇಳ್ತಾ ಇದ್ದೀರಾ? ಹೊಸ ಕಥೆ ಎಲ್ಲ ನಾವು ಕೇಳಿದೀವಿ, ಬೈಬಲ್ ಎಲ್ಲ ಫುಲ್ ಓದಾಯ್ತು, ಬಾಯಿ ಮುಚ್ಕೊಂಡು ಹೋಗ್ರಿ ಅಂತ ಅಮ್ಮ ಹೇಳ್ತಾ ಇತ್ತಾ ಇಲ್ವಾ? ಮಾತಾಡ್ಬೇಕು ನೀವು. ನಿಮಗೆ ಟೈಮ್ ಆಗೋದು. ಹೇಳ್ತಾ ಇತ್ತಾ ಇಲ್ವಾ? ಆದ್ರೆ ಅಬ್ರಾಮನ್ ಏನ್ ಮಾಡ್ದ? ಮಾತಾಡ್ಲಿಲ್ಲ. ಕಟ್ಟಿಗೆನ ಎಲ್ಲವನ್ನ ಏರ್ಪಡಿಸ್ಕೊಂಡು ಹೋದ. ಹಲ್ಲೆಲೂಯ. 4ನೇ ವಾಕ್ಯವನ್ನ, 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು. 6ನೇ ವಾಕ್ಯ ಓದಮ್ಮ, ಟೈಮ್ ಆಗುತ್ತೆ. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಈಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಆಮೆನ್. ஆபிரகாம் தகன பலிக்கு கட்டைகளை எடுத்து தன் குமாரனாகிய ஈசாக்கின் மேல் வைத்து தன் கையிலே நெருப்பையும் கத்தியும் எடுத்துக்கொண்டு இருவரும் கூடி போனார்கள். போதும் ಟೈಮ್ ಆಯ್ತು, ಸರಿನಾ? ಹಲ್ಲೆಲೂಯಾ. 22ನೇ ಅಧ್ಯಾಯ 6ನೇ 7ನೇ ವಾಕ್ಯದಲ್ಲಿ ನೋಡುವಾಗ ಏನ್ ಮಾಡ್ದ? ದೂರದಲ್ಲಿ ಆ ಬೆಟ್ಟವು ಕಾಣುವಾಗಲೇ ಅಲ್ಲೇ ಯಾರನ್ನ? ಸೇವಕರನ್ನೆಲ್ಲ ಬಿಟ್ಟು ಕಟ್ಟಿಗೆಯನ್ನ, ಈಸಾಕನನ್ನ, ಆ ಯಜ್ಞಕ್ಕೆ ಬೇಕಾದ ಎಲ್ಲವನ್ನ ತೆಗೆದುಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಈಸಾಕನು ಕೇಳ್ತಾನೆ, ಅಪ್ಪ ಕಟ್ಟಿಗೆ ಇದೆ, ಬೆಂಕಿ ಇದೆ, ಆದ್ರೆ ಏನೋ ಇಲ್ಲಲ್ಲ. ಏನಿಲ್ಲ? ಕುರಿ ಇಲ್ಲ. ಏನಾಯ್ತು? ಕುರಿ ಇಲ್ಲದೆ ಯಾವತ್ತು ನಮ್ಮಪ್ಪ ಏನ್ ಮಾಡಿಲ್ಲ? ಯಜ್ಞ ಮಾಡಿಲ್ಲ. ಹಲ್ಲೆಲೂಯ. ಹಾಗಿದ್ದಾಗ ಕೇಳ್ತಾನ ಮಗ, ಎಲ್ಲಪ್ಪ ಕುರಿ? ಆಗ ಅಬ್ರಹಾಮನ ಮಾತು ಹೇಳ್ತಾರೆ, ಏನಂತ? ಕರ್ತನೇ ಒದಗಿಸು. ಹಲ್ಲೆಲೂಯ. ನಿಮ್ಮ ಪರಿಸ್ಥಿತಿಗಳ ಸಮಯದಲ್ಲಿ ನೀವು ಕಷ್ಟದಲ್ಲಿರುವಾಗ, ವೇದನೆಯಲ್ಲಿರುವಾಗ, ಸಂಕಟದಲ್ಲಿರುವಾಗ, ಎಲ್ಲ ಮುಗಿದೋಯ್ತು ಅಂದಾಗ ಹಲ್ಲೆಲೂಯ ಹೇಗೆ ಹೇಳಬೇಕು? ಏನು ಹೇಳಬೇಕು? ಅಬ್ರಹಾಮನಾಗೆ ಕರ್ತನ ಒದಗಿಸು. ನಂಬಿಕೆ. ಹಲ್ಲೆಲೂಯ. ಏನ್ ನಂಬಿಕೆ? ಖಂಡಿತವಾಗಿ ನಾನು ನನ್ನ ಮಗ ಜೀವಂತವಾಗಿ ಹೋಗಿ ತಿರುಗಿ ಜೀವಂತವಾಗಿ ಬಂದೇ ಬರ್ತೆ ಎಂಬ ನಂಬಿಕೆ ಅಬ್ರಹಾಮನಿಗೆ. ಹಲ್ಲೆಲೂಯ. ಇದೀರಾ? ಬಾರಪ್ಪ, ದೇವರು ಕೊಡ್ತಾರೆ, ತಲೆಗೆಡಿಸ್ಕೋಬೇಡ. ಹಲ್ಲೆಲೂಯ. ಮನೆಯಲ್ಲಿ ಸಂಕಟ ಬಂತ ದೇವರು ನೋಡಿಕೊಳ್ತಾರೆ.
ಕಷ್ಟವಂತ, ದೇವರು ನೋಡಿಕೊಳ್ತಾರೆ, ದೇವರು ಒದಗಿಸ್ತಾನೆ. ಭಯಪಡಬೇಡ, ನಂಬಿಕೆಯಾಗಿರು. ನಿನಗೆ ನೀನೇ ಹೇಳಿಕೊಳ್ಳಬೇಕು, ಮನವೇ ಭಯಪಡಬೇಡ, ಮನವೇ ಸಂಕಟ ಪಡಬೇಡ, ಮನವೇ ಭಯಪಡಬೇಡ. ಒದಗಿಸುವ ಆತನು ನಮ್ಮ ಪಕ್ಷದಲ್ಲಿದ್ದಾನೆ, ಹೆದರಬೇಡ. ಹಲ್ಲೆಲೂಯ. ಅಬ್ರಹಾಮನು ನಂಬಿಕೆಯಿಂದ ಹೇಳ್ತಾರೆ, ಕರ್ತನು ಒದಗಿಸುವನು. ಹಲ್ಲೆಲೂಯ. ಓದದ ಸಮಯ ಆಗುತ್ತೆ, ನಾನು ಹಾಗೆ ಹೇಳ್ತೇನೆ. ಹೋಗಿ ಎಲ್ಲವನ್ನ ಏನು ಯಜ್ಞ ಮಾಡಲಿಕ್ಕೆ ಬೇಕಾದ ಎಲ್ಲವನ್ನ ಏರ್ಪಡಿಸಿ ಇದ್ದೀರಾ. ಅಬ್ರಹಾಮನ ಈಸಾಕನ ಕಾಲನ್ನ ಮೊದಲದಾಗಿ ಕಟ್ತಾರೆ, ಆಮೇಲೆ ಕೈಯನ್ನ ಕಟ್ತಾರೆ, ಎತ್ತಿ ಆ ಯಜ್ಞ ಮಾಡುವುದರ ಮೇಲೆ ಮಲಗಿಸಿಬಿಡ್ತಾರೆ. ಹಲ್ಲೆಲೂಯ. ಉಡಿಯಲ್ಲಿ ಇಟ್ಟಂತ ಚೂಪಾದ ಕತ್ತಿ, ಸಣ್ಣದ್ದು ಚೂಪಾದ, ಯಾಕಂದ್ರೆ ಕುಯ್ಬೇಕಂದ್ರೆ ಹೆಂಗಿರ್ಬೇಕು? ಮೊಂಡಿದ್ರೆ ಕುಯ್ಯುತ್ತಾ? ಕುಯ್ದರಿಗೆ ಗೊತ್ತು ಹೆಂಗಿರ್ಬೇಕು? ಶಾರ್ಪ್, ಬಹಳ ಶಾರ್ಪ್. ಉರಿಯಲ್ಲಿರುವ ಕತ್ತಿಯನ್ನು ತೆಗೆದ, ಕತ್ ಮೇಲೆ ಆ ಕತ್ತಿಯನ್ನ ಇಟ್ಟ. ರೆಡಿ. ಹಲ್ಲೆಲೂಯ. ರೆಡಿ, ರೆಡಿ. ಹಲ್ಲೆಲೂಯ. ಓದಿಕೊಳ್ಳೋಣ 11ನೇ ವಾಕ್ಯ. ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು, ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ಸಾಕು. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲ ಮಾಡಾಯ್ತು, ಈಸಾಕನನ್ನ ಕಟ್ಟಾಯ್ತು, ಕತ್ತಿನ ಮೇಲೆ ಕತ್ತಿಯೂ ಇಟ್ಟಾಯ್ತು. ಹಲ್ಲೆಲೂಯ. ಓದುವುದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಓದುವುದಕ್ಕೆ ಬಹಳ ಸುಂದರವಾಗಿದೆ. ಈಗ ನಿಮ್ಮ ಮಕ್ಕಳೇ, ನೀವು ಕಾಲ್ ಕಟ್ಟಿ ಕೈ ಕಟ್ಟಿ ಮಲಗಿಸುವಾಗ ನಿಜವಾಗ್ಲೂ ಮಾಡ್ತೀರಾ? ನಿಜ ಹೇಳ್ರಿ, ಮಾಡ್ತೀವಾ? ನಿಮ್ಮ ಮಗು ನಿಮ್ಮನ್ನು ನೋಡಿ ಅಪ್ಪ ಅಂತ ಹತ್ತು ಬಿಟ್ರೆ ಮುಗಿದೋಯ್ತು ಕತೆ, ಎಲ್ಲ ಅಲ್ಲಿಗೆ ಮುಗೀತು. ಇದೀರಾ? ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂದ್ಬಿಟ್ರೇನೆ ಮನೆಯೆಲ್ಲ ನಡುಗ್ಬಿಡುತ್ತೆ, ಡಗಡಗಡಗಡಗಡಗಡ. ಹೌದ್ರಾ ಇಲ್ಲ? ಇದರಲ್ಲಿ ಒಬ್ಬ ಕೈ ಕಾಲನ್ನ ಕಟ್ಟಿ ತನ್ನ ಒಬ್ಬನೇ ಮಗ, 100 ವರ್ಷದಲ್ಲಿ ಹುಟ್ಟಿದಂಥ ಮಗ, ದೇವರು ಹೇಳಿದಂತ ಒಂದೇ ಮಾತಿಗೆ ಅವನನ್ನ ಕಟ್ಟಿ ಕತ್ತಿಯನ್ನ ಕತ್ತ ಮೇಲಿಟ್ಟು ಇನ್ನೇನು ಕುಯ್ದೇ ಬಿಡಬೇಕು. ಹಲ್ಲೆಲೂಯ. ಏನ್ ಮಾಡಬೇಕು? ಇನ್ನೇನು ಕುಯ್ದೇ ಬಿಡಬೇಕು. ದೇವರ ಮೇಲೆ ಹೇಳ್ತಾರೆ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ಇವತ್ತು ಎಷ್ಟೋ ಸಮಯಗಳಲ್ಲಿ ಅನೇಕ ಕಷ್ಟದ ಪರಿಸ್ಥಿತಿಗಳಲ್ಲಿ ನಾವು ಹೋಗುತ್ತಾ ಇರಬಹುದು, ನಿಂದನೆಯಲ್ಲಿ ಹೋಗುತ್ತಾ ಇರಬಹುದು, ಸಂಕಟದಲ್ಲಿ ಹೋಗುತ್ತಾ ಇರಬಹುದು, ಅವಮಾನದಲ್ಲಿ ಹೋಗುತ್ತಾ ಇರಬಹುದು. ಹಲ್ಲೆಲೂಯ. ಆದರೆ ನಿನಗೆ ಕೊಟ್ಟಂತ ಕೆಲಸಕ್ಕೆ ಹಿಂದೆಗೆ ಬೇಡ. ಅಬ್ರಹಾಮನಿಗೆ ದೇವರು ಒಂದು ಕೆಲಸವನ್ನು ಕೊಟ್ಟರು. ಏನು? ನಿನ್ನ ಮಗನನ್ನ ಅಯ್ಯೋ ಮಾತಾಡ್ರಿ, ಏನ್ ಮಾಡ್ರಿ? ಸರ್ವಾಂಗ ಹೋಮ ಮಾಡು. ಅಬ್ರಹಾಮನ್ ಏನ್ ಮಾಡ್ದ? ಒಂದು ಮಾತು ಮಾತಾಡ್ಲಿಲ್ಲ. ಸ್ವಾಮಿ ಹೆಂಗೆ? ನೀನ್ ಕೊಟ್ಟ ಮಗು ನೀನ್ ತಾನೇ ಮಾಡಿದ್, ವ್ಯವಹಾರ ಮಾಡಿದ್ರ? ಹಲ್ಲೆಲೂಯ. ಹಂಗಾಯ್ತು ಹಿಂಗಾಯ್ತು ಅಂತ ಕೇಳಿದ್ರ? ಅಕ್ಕಪಕ್ಕದವ್ರಿಗೆ ಹೇಳಿಲ್ಲ, ಮಗನಿಗೆ ಹೇಳಿಲ್ಲ, ಹೆಂಡತಿಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಅವನಿಗೂ ದೇವರಿಗೆ ಮಾತ್ರ ಅವನನ್ನ ದಹನ ಬಲಿಯಾಗಿ ಸಮರ್ಪಿಸುವುದಕ್ಕೂ ಸಿದ್ಧನಾಗಿದ್ದ ಅಬ್ರಹಾಮನು. ಹಲ್ಲೆಲೂಯ. ಅನೇಕ ಸಮಯಗಳಲ್ಲಿ ಯಾಕೆ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳೋದಿಲ್ಲ? ಇಂಥ ಕಾರ್ಯಗಳನ್ನು ನಾವು ಮಾಡೋದೇ ಇಲ್ಲ. ಹಲ್ಲೆಲೂಯ. ನೋಡ್ರಿ, ಅವನ ಒಬ್ಬನೇ ಮಗನನ್ನ ಕೊಡ್ತಾನಂದ್ರೆ ನೀವು ನಿಮ್ಮ ಮನೆಯಿಂದ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡೋದಿಕ್ಕೆ ಕಷ್ಟನಾ? ನಿಮ್ಮ ಮಕ್ಕಳನ್ನ ಕೇಳಿದ್ರ ದೇವರು? ಇದೀರಾ? ನಿಮ್ಮ ಮಕ್ಕಳನ್ನ ಕೇಳಿದ್ರ? ಏನ್ ಮಾಡಕ್ ಹೇಳಿದ್ರು? ಪ್ರಾರ್ಥನೆ ಮಾಡ್ರಿ. ಏನ್ ಮಾಡಕ್ ಹೇಳಿದ್ರು? ವಾಕ್ಯವನ್ನ ಹೇಳ್ರಿ. ಏನ್ ಮಾಡಕ್ ಹೇಳಿದ್ರು? ಸುವಾರ್ತೆ ಹೇಳಕ್ ಹೇಳಿದ್ರು. ನಿನ್ನ ಸಾಕ್ಷಿಯನ್ನ ಹೇಳಕ್ ಹೇಳಿದ್ರು. ಅಕ್ಕಪಕ್ಕದವರಿಗೋಸ್ಕರ, ಕಷ್ಟದಲ್ಲಿರೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ರು. ಜೈಲಲ್ಲಿ ಹೋಗಿ ಸುವಾರ್ತೆ ಸಾರಲಿಕ್ಕೆ ಹೇಳಿದ್ರು. ಹಾಸ್ಪಿಟ್ಲಲ್ಲಿ ಇರೋರಿಗೋಸ್ಕರ ಹಾಸ್ಪಿಟ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಕ್ ಹೇಳಿದ್ರು. ಮಾಡ್ತಾ ಇದ್ದೇವ? ಇಂಥದ್ರಲ್ಲಿ ಮಕ್ಕಳನ್ನ ಕೇಳಿದ್ರೆ ನಾವು ಕೊಡ್ತೇವ? ನಮ್ಮ ನಂಬಿಕೆಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಈ ದಿನಗಳಲ್ಲಿ ದೇವರಿಗೆ ಮೆಚ್ಚುವಂಥದ್ದು ಮಾಡ್ತಾ ಇದ್ದೇವಾ? ಯಾಕೆ ಆಶೀರ್ವಾದ ಬರ್ತಾ ಇಲ್ಲ? ಇದೇ ಕಾರಣ. ಮುಂದಿನ ವಾಕ್ಯವನ್ನು ಓದಿಕೊಳ್ಳುವ. ಅದೇ 12ರಲ್ಲಿ, ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಯೇ ಇಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವೆಂದು ಈಗ ತೋರು ಬಂತು ಎಂದು ಹೇಳಿ. ಹಲ್ಲೆಲೂಯ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರನ್ನ ಕೊಂಬುಗಳನ್ನು ತಗೊಂಡು ಕರ್ತನಿಗೆ ಹೋಮ ಮಾಡಿದನು. ಹಲ್ಲೆಲೂಯ. ಇದೀರಾ?
16ನೇ ವಾಕ್ಯವನ್ನು ಓದುವಾಗ, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದ ಹೋದ್ರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿ ಉಸುಬಿನಂತೆ ಅಸಂಖ್ಯವಾಗಿ ಮಾಡುವೆನು. ಅವರು ನಿನ್ನ ಶತ್ರುಗಳನ್ನು ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದೆಂದು ಕರ್ತನು ತಣ್ಣಾಣೆ ಇಟ್ಟು ಹೇಳಿದನು. ಹಲ್ಲೆಲೂಯ. ಈಗ ಅರ್ಥ ಆಗ್ತದೆ ಯಾಕೆ ಆಶೀರ್ವಾದ ಬರ್ತಾ ಇಲ್ಲ? ನೀನು ಕೊಡುವುದಕ್ಕೆ ಸಿದ್ಧನಾಗಿಲ್ಲ. ಕಾಣಿಕೆ ಕೊಟ್ಟು ಬಿಟ್ರೆ ಸಾಕ, ದಶಂಭಾಗ ಕೊಟ್ರೆ ಸಾಕ. ಹಲ್ಲೆಲೂಯ. ಅದು ನಿನ್ನ ದುಡಿಮೆಯಲ್ಲಿ ನಿನ್ನದಂತ ಏನ್ ಕೊಡ್ತಾ ಇದೀಯಾ? ಇದೀರಾ? ದುಡಿಮೆ ಬಂದಂತ 10,000 ರೂಪಾಯಲ್ಲಿ 1,000 ರೂಪಾಯಿ ದೇವರಿಗೆ ದಶಮಾಗ ಕೊಡ್ತೀವಿ, ನಿಜ. ಅದು ನೀನು ದುಡಿದಂತ ದುಡಿಮೆಯಲ್ಲಿ ನಿನಗೋಸ್ಕರ ಏನ್ ಮಾಡ್ತಾ ಇದ್ದೀಯ? ಒಬ್ಬನು ದೇವರ ರಾಜ್ಯಕ್ಕಾಗಿ ನೀತಿಗೆ ನೋಡಿ, ದೇವರ ರಾಜ್ಯ ಆ ಬ್ರಾಹ್ಮಣಿದ್ದು ದೇವರ ರಾಜ್ಯ. ದೇವರು ಹೇಳಿದ್ದಾನೆ ಮಾಡಬೇಕು. ಅದು ಮಗನಾದರೂ ಹೆಂಡತಿ ಆದರೂ ನಾನೇ ಆದರೂ ಸರಿ, ಆತನು ಹೇಳಿದ್ರೆ ಮುಗಿದಾಯ್ತು. ಹಲ್ಲೆಲೂಯಾ. ತನ್ನ ಮಗನನ್ನು ಕೂಡ ಕೊಲ್ಲುವುದಕ್ಕೆ ಸಿದ್ಧನಾಗಿ ಬಿಟ್ಟ. ದೇವರು ಅವನ ಮಾತನ್ನ ಅಬ್ರಾಮನು ದೇವರ ಮಾತನ್ನು ಕೇಳಿದ ಕಾರಣ, ನೀನು ನನ್ನ ಮಾತನ್ನು ಕೇಳಿದ ಕಾರಣ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು, ಎಲ್ಲಾ ಜನಾಂಗಗಳ ಮೇಲೆ ನಿನ್ನ ತಲೆಯನ್ನಾಗಿ ಮಾಡುವಂತ ದೇವರು ತನ್ನಾಣೆ ಇಟ್ಟು ಆಶೀರ್ವಾದ ಮಾಡ್ದ. ಹಲ್ಲೆಲೂಯಾ. ಇವತ್ತು ಅಂತ ಆಶೀರ್ವಾದ ನಿನಗೆ ಬೇಕೆಂದ್ರೆ ಸುಮ್ಮನೆ ಈಗ ಬಂದು ಕೂತೋದ್ರೆ ಬರೋದಿಲ್ಲ. ಹಲ್ಲೆಲೂಯಾ. ಓಡಬೇಕು, ದೇವರಿಗೋಸ್ಕರ ಓಡಬೇಕು. ಹಲ್ಲೆಲೂಯಾ. ಶಕ್ತಿ ಇಲ್ವಾ? ಪರವಾಗಿಲ್ಲ, ಆತನು ಕೊಡ್ತಾನೆ, ಆತನು ಒದಗಿಸ್ತಾನೆ. ವಾಕ್ಯವನ್ನು ಓದಿಕೊಳ್ಳುವ 14ನೇ ವಾಕ್ಯ, ಈ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವ ಈರೆ ಎಂದರೆ ಆತನು ಒದಗಿಸುವನು ಅಂತ. ಹಲ್ಲೆಲೂಯಾ. ಇವತ್ತು ಯಾಕೆ ನಮಗೆ ಒದಗಿ ಬರ್ತಾ ಇಲ್ಲ? ಆಶೀರ್ವಾದ ಯಾಕೆ ಒದಗಿ ಬರ್ತಾ ಇಲ್ಲ? ಜನರನ್ನ ನಂಬಿಕೊಂಡು ಕೂತಿದ್ದೇವೆ, ಪರಿಸ್ಥಿತಿಗಳನ್ನ ನಂಬಿಕೊಂಡು ಕೂತಿದ್ದೇವೆ, ಸೈತಾನ ಮೇಲೆ ತಪ್ಪುಗಳನ್ನು ಹೊರಿಸಿಕೊಂಡು ಕೂತಿದ್ದೇವೆ. ಯಾಕೆ ಆಶೀರ್ವಾದ ಬರ್ತಾ ಇಲ್ಲ? ಆಶೀರ್ವಾದ ಕೊಡುವುದು ದೇವರು. ಆತನ ಮಾತನ್ನ ನೀನು ಕೇಳಿದ್ರೆ, ಆತನ ಹೇಳುವ ಮಾತನ್ನ ನೀನು ಕೇಳಿ ನಡೆದ್ರೆ, ಆತನ ಸತ್ಯವೇದದಲ್ಲಿ ಹೇಳಿದಂತ ನೀನು ಅನುಸರಿಸಿ ಸರಿಯಾಗಿ ನಡೆದುಕೊಂಡ್ರೆ ದೇವರು ನಿನ್ನ ತಲೆಯನ್ನಾಗಿ ಮಾಡೇ ಮಾಡ್ತಾನೆ. ಎಲ್ಲ ಕೈಗಳಿದ್ದ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನೀನು ದೇವರಿಗೆ ಕೊಡುವಾಗ ದೇವರು ನಿನಗೆ 100ರಷ್ಟಾಗಿ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಶೈನ್ ಪ್ರೇಯರಿಗೆ ಬರೋರು ನಾನು ಹೇಳೋದು, ಪ್ರೇಯರಿಗೆ ಬಂದಾಗ ದೇವರು ಮೆಚ್ಚುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. 10 ನಿಮಿಷನೇ ಮಾಡ್ರಿ, ಆ ಪ್ರಾರ್ಥನೆ ದೇವರ ಪರಲೋಕವನ್ನು ಮುಟ್ಟಬೇಕು. ಹಲ್ಲೆಲೂಯಾ. ಇದೀರಾ? ನೀನು ಬಂದು ಪ್ರಾರ್ಥನೆ ಮಾಡುವಾಗ ದೇವರ ಸಮ್ಮುಖಕ್ಕೆ ಮುಟ್ಟಬೇಕು. ಆರಾಧನೆಗೆ ಬಂದಾಗ ನಿನ್ನ ಆರಾಧನೆಯು ದೇವರಿಗೆ ಮುಟ್ಟಬೇಕು. ಇಲ್ಲವಾದರೆ ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು. ಹಲ್ಲೆಲೂಯಾ. ಏನೂ ಇಲ್ಲದೆ ಬಂದ್ವಿ, ಇದೀರಾ? ಆದರೆ ದೇವರ ಮಕ್ಕಳು ಏನು ಇಲ್ಲದೆ ಬಂದಿರಬಹುದು. ಕ್ಷಮಿಸಿ ಈ ಮಾತಿಗೆ, ನಾವು ಏನು ಇಲ್ಲದವರಾಗಿ ಬಂದಿಲ್ಲ. ಕಾರಣ ತಾಯಿಯ ಗರ್ಭದಲ್ಲಿ ಪಿಂಡ ಇರುವಾಗಲೇ ಎಲ್ಲ ಆಶೀರ್ವಾದ ಕೊಟ್ಬಿಟ್ರು. ಹೌದಾ? ವಾಕ್ಯ ಅದೇ ತಾನೇ ಓದ್ವಿ. ಇದೀರಾ? ನಾವು ಬಂದಾಗ ಆಶೀರ್ವಾದದೊಟ್ಟಿಗೆ ಬಂದಿದ್ದೇವೆ, ಹೋಗುವಾಗ ಆಶೀರ್ವಾದದೊಟ್ಟಿಗೆ ಹೋಗಬೇಕು. ಆತ್ಮಗಳನ್ನು ತೆಗೆದುಕೊಂಡು ಹೋಗಬೇಕು. ದೇವರ ಪ್ರಾರ್ಥನೆ ಎಂಬ ಬುದ್ಧಿಯನ್ನು ಕರ್ತನ ಸಮ್ಮುಖಕ್ಕೆ ತೆಗೆದುಕೊಂಡು ಹೋಗಬೇಕು. ನಿನಗೆ ಕೊಟ್ಟಂತ ಕೆಲಸವನ್ನ ನೆರವೇರಿಸಿ ಆತನ ಬಳಿಗೆ ಹೋಗಬೇಕು. ಹಲ್ಲೆಲೂಯಾ. ಯಾಕೆ ಆಶೀರ್ವಾದ ಬರ್ತಾ ಇಲ್ಲ? ದೇವರಿಗೆ ಕೊಡಬೇಕಾದ್ದು ನೀನು ಇನ್ನೂ ಕೊಟ್ಟಿಲ್ಲ. ಕಾರಣಗಳನ್ನು ಹೇಳ್ತಾ ಇದ್ದೇವೆ. ಹಲ್ಲೆಲೂಯಾ. ಕಾರಣ ಅವ್ರು ಹಂಗೆ ಮಾಡ್ಬಿಟ್ರೆ, ಇವ್ರು ಚುಚ್ಚು ಬಿಡ್ತಾರೆ, ಅವರು ಸಾಯಿಸಿ ಬಿಡ್ತಾರೆ, ಅವ್ರು ಬಂದು ಹೊಡಿತಾರೆ. ಆದ್ರೆ ದೇವರು ಮುಂಚೆನೇ ಹೇಳ್ಬಿಟ್ರು, ನನ್ನ ಹೆಸರಿನ ಮೇಲೆ ನಿಮಗೆ ಕೆಟ್ಟದಾಗಿ ಹೇಳುವರು, ಹೊಡೆಯುವರು, ಹಿಂಸೆ ಮಾಡೋರು, ಕಡೆಯದಾಗಿ ಸಾಯಿಸೇ ಬಿಡ್ತಾರೆ ಅಂತ ಹೇಳಿದ್ದಾರೆ. ಹೆದರಿಕೆ ಯಾಕೆ? ಹಲ್ಲೆಲೂಯಾ. ದೇಹವನ್ನ ಕೊಲ್ಲುವನಿಗೆ ಹೆದರಬೇಡ್ರಿ, ಪ್ರಾಣ ಆತ್ಮ ದೇಹವನ್ನ ಕೊಲ್ಲುವ ಆತನಿಗೆ ಹೆದರಿ ಅಂತ ದೇವರ ವಾಕ್ಯ ಹೇಳ್ತಾರೆ. ಇದೀರಾ? ದೇವರಿಗೋಸ್ಕರ ನೀವೇನ್ ಮಾಡ್ಲಿದ್ದೀರಾ? ಇಲ್ಲ ಇವತ್ತು ವಾಕ್ಯ ಕೇಳಿ ಬರುವಾಗ ಎಲ್ಲ ಮರೆತು ನಿಮ್ಮ ಪಾಡಿಗೆ ಅದನ್ನೇ ಮಾಡ್ಕೊಂಡಿರ್ತೀರ, ನಿಮಗೆ ಬಿಟ್ಟದ್ದು. ಆ ಬ್ರಾಹ್ಮಣನು ಆಶೀರ್ವಾದ ಹೊಂದಿಕೊಳ್ಳಲು ಅವನೇ ಕಾರಣ. ಹಲ್ಲೆಲೂಯಾ.
ಇದ್ದೀರಾ? ಆಬ್ರಹಾಮನ ಆಶೀರ್ವಾದ ಹೊಂದಿಕೊಳ್ಳಲು ಆಬ್ರಹಾಮನೇ ಕಾರಣ. ಸೌಲನು ಸಿಂಹಾಸನದ ತಳ್ಳಲ್ಪಡಲು ಯಾರು ಕಾರಣ? ಸೌಲನೇ ಕಾರಣ. ಸಂಸೋನನು ಬಿದ್ದು ಹೋಗಲು ಯಾರು ಕಾರಣ? ಅವನೇ ಕಾರಣ. ದಾವೀದನು ಆಶೀರ್ವಾದ ಹೊಂದಲು ಯಾರು ಕಾರಣ? ಹಲ್ಲೆಲೂಯಾ. ನಾನು ಮುಗಿಸಿಕೊಳ್ತೇನೆ. ನಮ್ಮ ಮೊದಲನೆಯ ಒಂದು ಪೇಜ್ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕಡೆಯ ಪೇಜನ್ನು ದೇವರು ಎಲ್ಲವನ್ನ ಬರೆದಿಟ್ಟಾಯ್ತು. ಹಲ್ಲೆಲೂಯಾ. ಇದ್ದೀರಾ? ಎಲ್ಲವನ್ನ ಬರೆದಿಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕು? ಏನು ಮಾಡಬೇಕು? ಸ್ಕೂಲಿಗೆ ಕಳಿಸಿದ್ರೆ, ಕಾಲೇಜಿಗೆ ಕಳಿಸಿದ್ರೆ ಹೆಂಗೆ ಹೋಗ್ಬೇಕು? ಕಾಲೇಜಿಗೆ. ಅದೇ 136ನೇ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನು ಹೇಳಿ ನಾವು ಮುಗಿಸಿಕೊಳ್ಳೋಣ. 139 ವಾಕ್ಯ. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ சனாதன மார்க்கದಲ್ಲಿ ನನ್ನನ್ನು ನಡೆಸು. வேதனை உண்டாக்கும் வழி என்னிடத்தில் உண்டோ என்று பார்த்து நித்திய வழியிலே என்னை நடத்தும். ಆಮೆನ್. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಸ್ವಾಮಿ ನಿನ್ನ ವಿರೋಧವಾದ ಕೆಟ್ಟ ಮಾರ್ಗಗಳು ನಾನು ಹಿಡಿದುಕೊಂಡು ಹೋಗ್ತಾ ಇದ್ರೆ, ತಪ್ಪಾದ ಮಾರ್ಗಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ರೆ, ಅಕ್ರಮದ ಮಾರ್ಗಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ರೆ, ನನ್ನ ಇಷ್ಟಕ್ಕೆ ಬಂದಂತ ಮಾರ್ಗವನ್ನು ಹಿಡಿದುಕೊಂಡು ಹೋಗ್ತಾ ಇದ್ರೆ ಏನ್ ಮಾಡು? ನನ್ನನ್ನು ಅದರಿಂದ ತಪ್ಪಿಸಿ ನಿನ್ನ ಮಾರ್ಗದಲ್ಲಿ ನಡೆಸಪ್ಪ. ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ಆತನು ಹೇಳಿದಂಥ ಮಾರ್ಗದಲ್ಲಿ ನಡೆದ್ರೆ, ಆತನು ಹೇಳಿದಂಥ ಮಾರ್ಗದಲ್ಲಿ ನಾವು ನಡೆಯೋದೇ ಆದರೆ ದೇವರು ದೊಡ್ಡ ಆಶೀರ್ವಾದಗಳು ನಮಗೆ ಇಟ್ಟಿದ್ದಾನೆ. ಇದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅವೆಲ್ಲ ಕಡೆದಾಗಿ ಕಣ್ಣುಗಳನ್ನು ಮುಚ್ಚಿ ಮೊಣಕಾಲೂರಿ ನಮ್ಮನ್ನು ಒಪ್ಪಿಸಿಕೊಡೋಣವಾ. ಇವತ್ತು ನಾವು ಯಾವ ಮಾರ್ಗದಲ್ಲಿದ್ದೇವೆ? ಯಾರ ಮಾತನ್ನ ಕೇಳ್ತಾ ಇದ್ದೇವೆ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಾ ಇದ್ದೇವೆ? ಅರ್ಧ ಮುಕ್ಕಾಲು ಗಂಟೆ ಪ್ರಾರ್ಥನೆ ಮಾಡಿದ್ರೆ ಸಾಲೋದಿಲ್ಲ. ಒಬ್ಬರಿಗೆ ಸಾಕ್ಷಿ ಹೇಳಿದ್ರೆ ಸಾಲೋದಿಲ್ಲ. ಪ್ರತಿದಿನ ಕಡೆಯದಾಗಿ ಪ್ರತಿದಿನ ಎಲ್ಲ ವೇಳೆಯಲ್ಲೂ ಕರ್ತನನ್ನ ನಾವು ಮಹಿಮೆ ಪಡಿಸುವರಾಗಬೇಕು. ಹಲ್ಲೆಲೂಯಾ. ನಮ್ಮನ್ನು ಒಪ್ಪಿಸಿಕೊಡೋಣವ. ನಾವು ಮಾಡುವಂತ ಕೆಲಸಗಳಲ್ಲಿ ದೇವರು ಮೆಚ್ಚುತ್ತಾ ಇದ್ದಾನ? ನೀನು ಮಾಡುವಂತ ಪ್ರಾರ್ಥನೆಯಲ್ಲಿ ದೇವರು ಮೆಚ್ಚುತ್ತಾ ಇದ್ದೇನಾ? ನೀನು ಮಾಡುವಂತ ಕುಟುಂಬದಲ್ಲಿ ನಡೆಯುವಂತ ಕಾರ್ಯಗಳಲ್ಲಿ ದೇವರು ಮೆಚ್ಚುತ್ತಾ ಇದ್ದಾನ? ಗಮನಿಸ್ಕೊ ಪ್ರಿಯ ಸಹೋದರನೇ, ಸಹೋದರಿ. ಇವತ್ತಿನ ಒಪ್ಪಿಸಿಕೊಡು. ಸನಾತನ ಮಾರ್ಗದಲ್ಲಿ, ಆ ನೀತಿಯ ಮಾರ್ಗದಲ್ಲಿ, ಆಶೀರ್ವಾದ ಮಾರ್ಗದಲ್ಲಿ, ದೇವರ ಮಾತನ್ನು ಕೇಳಿ ನಡೆಯುವ ಮಾರ್ಗದಲ್ಲಿ ನಿನ್ನನ್ನು ಒಪ್ಪಿಸಿಕೊಡು. ದೇವರ ಆಶೀರ್ವಾದ ನಿನಗೋಸ್ಕರ ಕಾಯ್ತಾ ಇದೆ. ದೇವರ ಅದ್ಭುತಗಳು ನಿನಗೋಸ್ಕರ ಕಾಯ್ತಾ ಇದೆ. ದೇವರ ಅತಿಶಯ ಕಾರ್ಯಗಳು ನಿನಗೋಸ್ಕರ ಕಾಯ್ತಾ ಇದೆ. ಪರಲೋಕವು ನಿನಗೋಸ್ಕರ ತೆರೆಯಲ್ಪಡುವುದಕ್ಕೆ ಕಾಯ್ತಾ ಇದೆ. ದೇವರ ಮಾತನ್ನ ಕೇಳುವುದಕ್ಕೆ ಒಪ್ಪಿಸಿಕೊಡು. ದೇವರ ಮಾತನ್ನ ಹಿಂದಿನಿಂದ ಕೇಳುವುದಕ್ಕೆ ಒಪ್ಪಿಸಿಕೊಡು. ಪರಲೋಕವು ನಿನಗೋಸ್ಕರ ಕಾಯ್ತಾ ಇದೆ. ತನ್ನ ಕಾರ್ಯಗಳನ್ನ ಈ ಭೂಮಿಯಲ್ಲಿ ನಿನ್ನ ಮೂಲಕ ಮಾಡುವುದಕ್ಕೆ ಪರಲೋಕವು ಸಿದ್ಧವಾಗಿದೆ. ನೀನು ಸಿದ್ಧನಾಗಿ ಒಪ್ಪಿಸಿಕೊಡು. ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಕೇಳುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಕೇಳುವೆ, ನಾನೇ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸು. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸು. ಒಪ್ಪಿಸಿಕೊಡೋಣವ ಆತನ ಮಾತನ್ನು ಕೇಳುವುದಕ್ಕೆ, ಆತನ ತೋರುವ ಮಾರ್ಗದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣವ. ದೇವರು ಅದ್ಭುತಗಳನ್ನು ಮಾಡಲು ಸಿದ್ಧನಾಗಿದ್ದಾನೆ. ಸಹೋದರನೇ, ಸಹೋದರಿ, ಒಪ್ಪಿಸಿಕೊಡು. ಆತ ನಿನ್ನೊಟ್ಟಿಗೆ ಮಾತನಾಡಲಿದ್ದಾನೆ, ನಿನ್ನನ್ನು ಉಪಯೋಗಿಸಲಿದ್ದಾನೆ. ನೀನು ದೇಶಗಳಿಗೆ ಆಶೀರ್ವಾದವಾಗಿ ಬದಲಾಗ್ತೀಯ, ನಿನ್ನ ಸಂತತಿ ಆಶೀರ್ವಾದವಾಗಿ ಬದಲಾಗ್ತದೆ. ಆತನ ಮಾತನ್ನು ಕೇಳುವುದಕ್ಕೆ ಒಪ್ಪಿಸಿಕೊಡು. ಆತನು ಹೇಳುವುದನ್ನು ಕೇಳುವುದಕ್ಕೆ ಒಪ್ಪಿಸಿಕೊಡು. ಆತನ ಅದ್ಭುತವನ್ನು ಮಾಡಿದ್ದಾನೆ.